ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿ. ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ ಸರ್. ಸಿವಿಲ್ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಡೋದಕ್ಕೆ ಹೊರಟಿದ್ದೀನಿ. ನೋಡಿ, ನಾವು ವಕೀಲರು ನಮ್ಮಲ್ಲಿ ಒಬ್ಬ ಕಕ್ಷಿದಾರ ಬಂದಾಗ, ಒಂದು ಸಿವಿಲ್ ವ್ಯಾಜ್ಯವನ್ನ ನಮ್ಮಲ್ಲಿ ತಂದಾಗ ಮೊದಲು ಓಡುವ ನಮ್ಮ ಮನಸ್ಸಿಗೆ ಬರುವ ಪ್ರಶ್ನೆ, ಈ ದಾವೆಯನ್ನು ನಾವು ಯಾವ ನ್ಯಾಯಾಲಯದ ಮುಂದೆ ದಾಖಲಿಸಬೇಕು ಅನ್ನೋದು ಮೊದಲ ಪ್ರಶ್ನೆಯಾಗಿ ನಮ್ಮ ತಲೆಯಲ್ಲಿ ಬರುತ್ತೆ. ನಾವು ಬೆಂಗಳೂರಿನಲ್ಲಿ ಒಂದು ವೃತ್ತಿನಿರತರಾಗಿದ್ರೆ, ಬೆಂಗಳೂರು ನಗರದಲ್ಲಿ ಸುಮಾರು ನ್ಯಾಯಾಲಯಗಳಿವೆ. ಒಂದು ಸಿಟಿ ಸಿವಿಲ್ ಕೋರ್ಟ್ ಇರ್ಬೋದು, ಸ್ಮಾಲ್ ಕಾಸಸ್ ಕೋರ್ಟ್ ಲಘು ವ್ಯವಹಾರಗಳ ಒಂದು ನ್ಯಾಯಾಲಯ ಇರ್ಬೋದು, ಉಚ್ಚ ನ್ಯಾಯಾಲಯ ಇರ್ಬೋದು, ಅದೇ ರೀತಿ ಕೌಟುಂಬಿಕ ನ್ಯಾಯಾಲಯಗಳಿವೆ, ಕಾರ್ಮಿಕ ನ್ಯಾಯಾಲಯಗಳಿವೆ, ಕರ್ನಾಟಕ ಅಪೆಲೆಟ್ ಪ್ರಾಧಿಕಾರ KAT ಇದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ, ಗ್ರಾಹಕರ ವ್ಯಾಜ್ಯಗಳ ನ್ಯಾಯಾಲಯಗಳಿದಾವೆ, ಮೋಟಾರು ವಾಹನ ಕಾಯ್ದೆಗೆ ಸಂಬಂಧಪಟ್ಟಂಗೆ ಮೋಟಾರ್ ಆಕ್ಸಿಡೆಂಟ್ ಕ್ಲೈಮ್ಸ್ ಟ್ರೈಬ್ಯುನಲ್ಗಳಿದಾವೆ, AC ನ್ಯಾಯಾಲಯಗಳಿದಾವೆ, DC ಮುಂದೆ ಪ್ರಕರಣಗಳು ನಡೀತಾ ಇದಾವೆ. ಹಾಗೆ ರೈಲ್ವೆ ಕ್ಲೈಮ್ಸ್ ಟ್ರೈಬ್ಯುನಲ್ ಅಂತ ಒಂದು ರೈಲ್ವೆ ಆಕ್ಸಿಡೆಂಟ್ ಸಂಬಂಧಪಟ್ಟಂಗೆ ಸಪರೇಟ್ ಒಂದು ಪ್ರಾಧಿಕಾರ ಇದೆ. ಈ ಎಲ್ಲಾ ನ್ಯಾಯಾಲಯಗಳು ಇರೋದ್ರಿಂದ ಇವೆಲ್ಲ ಸಿವಿಲ್ ವ್ಯಾಜ್ಯಗಳೇ, ಆದ್ರೆ ಬೇರೆ ಬೇರೆ ಒಂದು ಪ್ರಾಧಿಕಾರಗಳ ಮುಂದೆ ಅಥವಾ ನ್ಯಾಯಾಲಯದ ಮುಂದೆ ನಾವು ಕೊಡ್ತೀವಿ, ಅವುಗಳ ಮುಂದೆ ಹೋಗಿ ನಾವು ಕೇಸುಗಳನ್ನ ನಡೆಸ್ತೀವಿ. ನಾವು ಹಾಗಿದ್ರೆ ಇಷ್ಟು ನ್ಯಾಯಾಲಯಗಳ ಮಧ್ಯೆ ನಾವು ಯಾವ ನ್ಯಾಯಾಲಯ ನಮ್ಮ ಒಂದು ವ್ಯಾಜ್ಯವನ್ನ ಪರಿಹರಿಸಲು ಅಧಿಕಾರ ವ್ಯಾಪ್ತಿ ಹೊಂದಿದೆ ಎನ್ನುವ ಒಂದು ಜ್ಞಾನವನ್ನ ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿರೋದು ಬಹಳ ಮುಖ್ಯವಾದ ವಿಚಾರ. ಈ ಒಂದು ಹಂತದಲ್ಲಿ ನಾವು ತಪ್ಪು ಮಾಡಿ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಇಲ್ಲದ ನ್ಯಾಯಾಲಯದಲ್ಲಿ ಏನಾದ್ರೂ ನಾವು ದಾವೆ ಹೂಡಿದ ಪಕ್ಷದಲ್ಲಿ ಅದು ಕೊನೆಗೆ ನಮ್ಮ ಕಕ್ಷಿದಾರನಿಗೆ ನಾವು ಎಷ್ಟು ಸಮಂಜಸವಾದ ತೀರ್ಪನ್ನ ಕೊಟ್ಟೋ ಅನ್ನೋದು ನಾವು ಪ್ರಶ್ನಿಸಿಕೊಳ್ಳುವಂತ ಒಂದು ಸಂದರ್ಭ ಉಂಟಾಗುತ್ತೆ. ಆದ್ದರಿಂದ ನಾವು ನಮ್ಮ ಕಕ್ಷಿದಾರರಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಆ ಒಂದು ಪ್ರಕರಣದ ಪೂರ್ಣ ಸಂಗತಿಯನ್ನ ನಾವು ಅವರಿಂದ ತಿಳ್ಕೊಂಡು ತದನಂತರ ನಾವು ಯಾವ ನ್ಯಾಯಾಲಯಕ್ಕೆ ನಮ್ಮ ಈ ಒಂದು ಪ್ರಕರಣವನ್ನ ದಾಖಲಿಸಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ಬೇಕಾಗಿರುತ್ತೆ. ನೋಡಿ, ಇದು ಸಿವಿಲ್ ಪ್ರಕ್ರಿಯಾ ಸಂಹಿತೆ ಅಡಿಯಲ್ಲಿ ಈ ನ್ಯಾಯಾಲಯದ ವ್ಯಾಪ್ತಿಯ ಬಗ್ಗೆ ಕಾಲಂ 9 ಸೆಕ್ಷನ್ 9, ಅದೇ ರೀತಿ ಕಲಂ 15ರಿಂದ 20ರವರೆಗಿನ ಕಲಂಗಳಲ್ಲಿ ಈ ಅಧಿಕಾರ ನ್ಯಾಯಾಲಯದ ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ. ಈ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಾಲಂ 9 ಇದು ಬಹಳ ಮುಖ್ಯವಾದ ಒಂದು ಸೆಕ್ಷನ್. ಈ ಒಂದು ಕಲಂ ಪ್ರಕಾರ ನಾನು ಇದನ್ನ ಓದ್ತೀನಿ. ಸೆಕ್ಷನ್ 9 ಕೋರ್ಟ್ಸ್ ಟು ಟ್ರೈ, ಇದು ಪಾರ್ಟ್ 1 ನಲ್ಲಿ ಬರುತ್ತೆ. ಜುರಿಸ್ಡಿಕ್ಷನ್ ಆಫ್ ಕೋರ್ಟ್ಸ್ ಅಂಡ್ ರೆಸ್ಟಿಡಿಕೇಟ ಅನ್ನುವಂತ ಒಂದು ಅಧ್ಯಾಯದಲ್ಲಿ ಬರುತ್ತೆ. ಕೋರ್ಟ್ಸ್ ಟು ಟ್ರೈ ಆಲ್ ಸಿವಿಲ್ ಸೂಟ್ಸ್ ಅನ್ಲೆಸ್ ಬಾರ್ಡ್. The courts shall, subject to the provisions herein contained, have jurisdiction to try all suits of a civil nature, excepting suits of which their cognizance is either expressly or impliedly barred. There is an explanation. A suit in which the right to property or to an office is contested is a suit of a civil nature, notwithstanding that such right may depend entirely on the decision of question as to religious rites or ceremonies. Explanation 2. For the purpose of this section, it is immaterial whether or not any fee are attached to the office referred to in explanation 1, or whether or not such office is attached to a particular place. ಈ ಒಂದು ಕಲಂನಂತೆ ನಾವು ಯಾವ ದಾವೆಗಳ ಸಂಜ್ಞೇಯತೆಯನ್ನು ಅಂದ್ರೆ ಕಾಗ್ನಿಜೆನ್ಸ್ ಅನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆ ದಾವೆಯನ್ನ ಹೊರತುಪಡಿಸಿ ಯಾವ ಒಂದು ದಾವೆಯ ಸಂಜ್ಞೇಯತೆಯನ್ನು ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿ ನಿಷೇಧಿಸಲಾಗಿದೆಯೋ ಆ ದಾವೆಗಳನ್ನ ಹೊರತುಪಡಿಸಿ
ಉಳಿದಂತಹ ಎಲ್ಲಾ ಸಿವಿಲ್ ಸ್ವರೂಪದ ನ್ಯಾಯಾಲಯ ದಾವೆಗಳನ್ನ ವಿಚಾರಣೆ ಮಾಡುವ ಅಧಿಕಾರ ವ್ಯಾಪ್ತಿ ಒಂದು ನ್ಯಾಯಾಲಯಕ್ಕೆ ಸಿವಿಲ್ ನ್ಯಾಯಾಲಯ ಹೊಂದಿರುತ್ತದೆ ಅನ್ನೋದು ಇದು ಸರಳ ಅರ್ಥ. ಯಾವ ಒಂದು ಸಂಜ್ಞೇಯತೆಯನ್ನ ಕಾಗ್ನಿಜೆನ್ಸ್ ಅನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಷೇಧಿಸಲಾಗಿದೆಯೋ ಆ ದಾವೆಗಳನ್ನು ಹೊರತುಪಡಿಸಿ ಸಿವಿಲ್ ಸ್ವರೂಪದ ಎಲ್ಲಾ ದಾವೆಗಳನ್ನ ವಿಚಾರಣೆ ಮಾಡುವ ಅಧಿಕಾರ ವ್ಯಾಪ್ತಿಯನ್ನು ಒಂದು ಸಿವಿಲ್ ನ್ಯಾಯಾಲಯ ಹೊಂದಿರುತ್ತದೆ. ಈ ಒಂದು ಕಲಂನಲ್ಲಿ 2 ಭಾಗಗಳಿವೆ. ಮೊದಲನೇ ಭಾಗ ಸಿವಿಲ್ ಸ್ವರೂಪದ ಎಲ್ಲಾ ದಾವೆಗಳನ್ನು ವಿಚಾರಣೆ ಮಾಡುವ ಅಧಿಕಾರ ವ್ಯಾಪ್ತಿಯನ್ನು ಸಿವಿಲ್ ನ್ಯಾಯಾಲಯ ಒಳಗೊಂಡಿರುತ್ತದೆ. ಇದು ಮೊದಲನೆಯ ಭಾಗ. ಎರಡನೆಯದು ಯಾವ ದಾವೆಗಳ ಸಂಜ್ಞೇಯತೆಯನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಷೇಧಿಸಲಾಗಿದೆಯೋ ಅವುಗಳನ್ನು ಹೊರತುಪಡಿಸಬೇಕು. ಇದು ಎರಡನೇ ಭಾಗ. ಮೊದಲನೆಯದು ಒಂದು ನಿಯಮ ಇದ್ದಾಗೆ, ಎರಡನೆಯದು ಆ ನಿಯಮಕ್ಕೆ ಅಪವಾದ. ನಿಮಗೆ ಗೊತ್ತಿದೆ, ಪ್ರತಿಯೊಂದು ನಿಯಮಕ್ಕೂ ಒಂದು ಅಪವಾದವಿರುತ್ತದೆ. ಈ ಕಲಂ 9ರಲ್ಲಿ ನಿಯಮ ಮತ್ತು ಅಪವಾದಗಳೆರಡನ್ನೂ ಸಹ ಹೇಳಲಾಗಿದೆ. ನಿಯಮ ಬಹಳ ಸುಲಭ. ಸಿವಿಲ್ ಸ್ವರೂಪದ ಎಲ್ಲಾ ದಾವೆಗಳನ್ನ ನಾವು ಸಿವಿಲ್ ನ್ಯಾಯಾಲಯದ ಮುಂದೆ ಹಾಜರು ಮಾಡಬಹುದು. ಆದರೆ ಈ ಅಪವಾದದ ಬಗ್ಗೆ ನಾವು ಹೆಚ್ಚು ಗಮನ ನೀಡಬೇಕಾಗುತ್ತೆ. ಯಾವ ದಾವೆಗಳ ಸಂಜ್ಞೇಯತೆಯನ್ನು ಪ್ರತ್ಯಕ್ಷವಾಗಿ ಎಕ್ಸ್ಪ್ರೆಸ್ಲಿ ಆರ್ ಇಂಪ್ಲೈಡ್ ಪರೋಕ್ಷವಾಗಿ ನಿಷೇಧಿಸಿದ್ದರೆ ಆ ಒಂದು ದಾವೆಗಳ ಸಂಜ್ಞೇಯತೆಯನ್ನು ಸಿವಿಲ್ ನ್ಯಾಯಾಲಯ ತೆಗೆದುಕೊಳ್ಳಲು ಬರುವುದಿಲ್ಲ. ಇದು ಅಪವಾದ. ಈ ಅಪವಾದದಲ್ಲಿ ಹೇಳಿರುವಂತೆ ಯಾವುದೇ ಶಾಸನದ ಮೂಲಕ ನಿಷೇಧಿಸಲಾದ ಸಿವಿಲ್ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವ ಅಧಿಕಾರ ವ್ಯಾಪ್ತಿ ಸಿವಿಲ್ ನ್ಯಾಯಾಲಯಕ್ಕೆ ಇರುವುದಿಲ್ಲ. ಈ ಒಂದು ಅಧಿಕಾರ ವ್ಯಾಪ್ತಿಯನ್ನು ನಿಷೇಧಿಸಿರುವ ಸಿವಿಲ್ ವ್ಯಾಜ್ಯಗಳನ್ನು ವಿಚಾರಣೆ ಮಾಡಿ ನೀಡಿದಂಥ ತೀರ್ಪು ಅಸಿಂಧುವಾಗಿರುತ್ತದೆ. ಈ ಒಂದು ಸಿವಿಲ್ ವ್ಯಾಜ್ಯವನ್ನ ನಿಷೇಧಿಸಿದಲ್ಲಿ ಆ ನಿಷೇಧಿಸಿದಂತಹ ಒಂದು ಸಿವಿಲ್ ವ್ಯಾಜ್ಯವನ್ನ ಸಿವಿಲ್ ನ್ಯಾಯಾಲಯ ಒಂದು ತೀರ್ಪನ್ನ ನೀಡಿದಾಗ ಆ ತೀರ್ಪು ವಾಯ್ಡ್ ಅಬಿನಿಶು, ಅಸಿಂಧು, ನಲ್ಲಿಟಿ. ಆದ್ದರಿಂದ ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ನಿಷೇಧಿಸಿರುವ ಶಾಸನಗಳ ಬಗ್ಗೆ, ಅಂದ್ರೆ ಆ ಕಾಯ್ದೆಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇರಬೇಕಾಗಿರುತ್ತೆ. ನ್ಯಾಯಾಲಯದ ಒಂದು ಅಧಿಕಾರ ವ್ಯಾಪ್ತಿಯನ್ನ ಒಂದು ಶಾಸನ ನಿಗದಿಪಡಿಸಿರುತ್ತದೆ. ಒಂದು ದಾವೆಯ ಪಕ್ಷಗಾರರು ಅಂದ್ರೆ ಪಾರ್ಟೀಸ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ನಿಗದಿಪಡಿಸಲು ಸಾಧ್ಯವಿಲ್ಲ. ಒಂದು ವೇಳೆ ದಾವೆಯ ಪಕ್ಷಗಾರರು ನ್ಯಾಯಾಲಯದ ಅಧಿಕಾರಿ ವ್ಯಾಪ್ತಿಯ ಒಪ್ಪಿಕೊಂಡರೂ ಸಹ ಆ ತೀರ್ಪು ಅಸಿಂಧುವಾಗಿರುತ್ತದೆ. ನ್ಯಾಯಾಲಯದ ಒಂದು ಅಧಿಕಾರ ವ್ಯಾಪ್ತಿ ಒಂದು ಶಾಸನ ನಿಗದಿಪಡಿಸುತ್ತೆ, ಪಕ್ಷಗಾರರಲ್ಲ. ಪಕ್ಷಗಾರರು ತಮಗೆ ಇಷ್ಟ ಬಂದಂತ ಒಂದು ನ್ಯಾಯಾಲಯವನ್ನ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ಅಧಿಕಾರ ವ್ಯಾಪ್ತಿ ಇಲ್ಲದ ಒಂದು ನ್ಯಾಯಾಲಯವನ್ನ ಆಯ್ಕೆ ಮಾಡೋದಕ್ಕೆ ಪಕ್ಷಗಾರರಿಗೆ ಅವಕಾಶ ಇರೋದಿಲ್ಲ. ಒಂದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಪ್ರಶ್ನೆ ಉದ್ಭವವಾದ್ರೆ ಒಂದು ಸಿವಿಲ್ ದಾವೆಯನ್ನ ಹೂಡ್ತೀರ. ಆ ದಾವೆ ಅಧಿಕಾರ ವ್ಯಾಪ್ತಿ ಆ ನ್ಯಾಯಾಲಯಕ್ಕೆ ಇದೆಯೋ ಇಲ್ವೋ ಎನ್ನೋ ಪ್ರಶ್ನೆಯನ್ನ ಉದ್ಭವವಾದ್ರೆ ಅದನ್ನು ಪ್ರಾಥಮಿಕ ಹಂತದಲ್ಲೇ ತೀರ್ಮಾನ ಮಾಡಬೇಕು. ಆದ್ದರಿಂದ ಈ ನ್ಯಾಯಾಲಯದ ಸಮಯ ಉಳಿತಾಯ ಆಗುತ್ತೆ. ನೀವು ಮೊದಲು ಅದರ ಒಂದು ವ್ಯಾಪ್ತಿಯ ಬಗ್ಗೆ ಪ್ರಶ್ನೆ ಎತ್ತದೆ, ಅಂತಿಮ ಹಂತದ ಎತ್ತಿದಾಗ ಅದು ತೀರ್ಮಾನ ಆಗಿ ಅಷ್ಟರಲ್ಲಿ ಎಷ್ಟೋ ಸಮಯ ಆಗಿರುತ್ತೆ, ಎಷ್ಟೋ ಹಣ ವೆಚ್ಚ ಆಗುತ್ತೆ, ಸಮಯ ವೆಚ್ಚ ಆಗುತ್ತೆ, ಕಕ್ಷಿದಾರರಿಗೂ ಬಹಳ ತೊಂದರೆ ಆಗೋ ಸಾಧ್ಯತೆ ಹೆಚ್ಚಿರೋದ್ರಿಂದ ನಾವು ಪ್ರಾಥಮಿಕ ಹಂತದಲ್ಲೇ ಇದನ್ನ ತೀರ್ಮಾನ ಮಾಡೋದು ಬಹಳ ಸೂಕ್ತವಾಗಿರ್ತದೆ. ಒಂದು ದಾವೆಯಲ್ಲಿ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಬಗ್ಗೆ ನಾವು ಯಾವ ಹಂತದಲ್ಲಿ ಬೇಕಾದ್ರೂ ನಾವು ತಕರಾರನ್ನ ತೆಗಿಬಹುದು. ಈ ಸೆಕ್ಷನ್ 9ರಲ್ಲಿ ಹೇಳಿರುವಂತ ಅಧಿಕಾರ ವ್ಯಾಪ್ತಿಯ ಬಗ್ಗೆ ನಾವು ಯಾವ ಹಂತದಲ್ಲಿ ಬೇಕಾದ್ರೂ ನಾವು ತಕರಾರನ್ನ ತೆಗೆಯಬಹುದು.
ದಾವೆ ಮುಗಿದು ಮೇಲ್ಮನವಿ ಹಂತದಲ್ಲಿಯೂ ಸಹ ಅಥವಾ ಆ ದಾವೆ ಮೇಲ್ಮನವಿ ಹೋಗಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಮೊದಲನೇ ಮೇಲ್ಮನವಿ, ಎರಡನೇ ಮೇಲ್ಮನವಿ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಒಂದು ಡಿಗ್ರಿ ಬಂದಿದ್ರು ಸಹ ಆ ಡಿಗ್ರಿಯನ್ನ ಎಕ್ಸಿಕ್ಯೂಷನ್ ಮಾಡುವ ಒಂದು ಸಂದರ್ಭದಲ್ಲಿಯೂ ಸಹ ಆ ಡಿಗ್ರಿಯ ಸಿಂಧುತ್ವದ ಬಗ್ಗೆ ನಾವು ಪ್ರಶ್ನೆ ಮಾಡಬಹುದು. ಒಂದು ವೇಳೆ ಆ ಡಿಗ್ರಿಯನ್ನ ಹೊರಡಿಸಿದಂತ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲದಿರುವ ಪಕ್ಷದಲ್ಲಿ ಅದನ್ನ ನಾವು ಆ ಒಂದು ಅಮಲ್ಜಾರಿ ಅಂದ್ರೆ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅಲ್ಲೂ ನಾವು ತಕರಾರನ್ನ ಎತ್ತಬಹುದು. ಆ ತಕರಾರನ್ನ ಗಣನೆಗೆ ತೆಗೆದುಕೊಂಡು ಆ ತೀರ್ಪುವನ್ನು ಅಸಿಂಧು ಎಂದು ಘೋಷಿಸುವ ಅಧಿಕಾರ ಆ ನ್ಯಾಯಾಲಯಕ್ಕೂ ಎಕ್ಸಿಕ್ಯೂಷನ್ ಕೋರ್ಟ್ಗೂ ಸಹ ಇರುತ್ತದೆ. ಆದ್ದರಿಂದ ನಾವು ಸೆಕ್ಷನ್ 9ರಲ್ಲಿ ಹೇಳಿರುವಂತಹ ಅಧಿಕಾರ ವ್ಯಾಪ್ತಿ, ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಇದು ರಿಪೋರ್ಟೆಡ್ ಇನ್ AIR 2004 SC 4377 Balwant N Vishwamitra and others versus Yadava Sadashiva Mule dead through LRs and others. AIR 2004 SC 4377. ಈ ಒಂದು ತೀರ್ಪಿನ ಪ್ಯಾರಾಗ್ರಾಫ್ ನಂಬರ್ 10 Before 5 decades in Kiran Singh and others versus Chamman Pawan and others, this court declared it is a fundamental principle well established that a decree passed by a court without jurisdiction is a nullity and that its invalidity could be set up wherever and whenever it is sought to be enforced or relied upon, even at the stage of execution and even in collateral proceedings. A defect of jurisdiction strikes at the very authority of the court to pass any decree, and such a defect cannot be cured even by consent of parties. Para number 11 alli heliruvanತೆ a decree for possession was passed by the court of small causes which was confirmed in appeal as well as in revision. In execution proceedings, it was contended that the small causes court had no jurisdiction to pass the decree and hence it was a nullity. Para number 14 alli heliruvanತೆ suffice to say that the recently a bench of 2 judges of this court has considered the distinction between null and void decrees and illegal decrees. What is void has to be clearly understood. A decree can be said to be without jurisdiction and hence a nullity if the court passing the decree as a jurisdiction which it did not have. A mere wrong exercise of jurisdiction does not result in a nullity. The lack of jurisdiction in the court passing the decree must be apparent and its lays in order to enable the executing court to take cognizance of such a nullity based on want of jurisdiction. Else the normal rule that an executing court cannot go beyond the decree must prevail. A distinction exists between a decree passed by a court having no jurisdiction and consequently being a nullity and not executable, and a decree of the court which is merely illegal and not passed in accordance with procedural laid down by the law. A decree suffering from illegality or irregularity of procedure cannot be termed inexecutable by the executing court. The remedy of the person acquired by such a decree is to have it set aside in a duly constituted legal proceedings or by a superior court, failing which he must obey the common of the decree. A decree passed by a court of competent jurisdiction cannot be denoted of its efficacy by any collateral attack or in incidental proceedings. ನೋಡಿ, ಈ ಒಂದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಇಲ್ಲದೆ ನೀಡಿದಂತಹ ತೀರ್ಪು ಅಸಿಂಧುವಾಗಿರುತ್ತದೆ ಹೊರತು ಆ ಒಂದು ತೀರ್ಪಿನಲ್ಲಿ ಇರುವ ಅವಗುಣಗಳು ಅಥವಾ ಯಾವುದೇ ಒಂದು
ಸಾಕ್ಷ್ಯವನ್ನ ಪರಿಗಣಿಸದೆ ಒಂದು ಡಿಗ್ರಿ ಆಗಿದ್ರೆ, ಅಥವಾ ಒಂದು ಬರ್ಡನ್ ಆಫ್ ಪ್ರೂಫ್ ಮತ್ತೊಬ್ಬ ವ್ಯಕ್ತಿಯ ಮೇಲೆ ತಪ್ಪಾಗಿ ನಿರ್ಣಯ ಮಾಡಿ ಒಂದು ತೀರ್ಪನ್ನು ನೀಡಿದ್ರೆ ಅದು ಅಸಿಂದ ಡಿಗ್ರಿ ಆಗಿರುವುದಿಲ್ಲ. ಅಸಿಂದ ಡಿಗ್ರಿ ಎಂದರೆ ಆ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ, ಮೂಲ ಅಧಿಕಾರ ವ್ಯಾಪ್ತಿಯೇ ಇಲ್ಲದೆ ಮಾಡಿದಂತಹ ಒಂದು ಡಿಗ್ರಿ ಅಸಿಂಧುವಾದಂತಹ ಒಂದು ಡಿಗ್ರಿ ಆಗಿರ್ತದೆ ಅಂತ ಈ ಒಂದು ತೀರ್ಪು ಹೇಳ್ತದೆ. ಆದ್ರಿಂದ ಅಧಿಕಾರ ವ್ಯಾಪ್ತಿ ಇಲ್ಲದ ನ್ಯಾಯಾಲಯದಲ್ಲಿ ನೀಡಿದ ತೀರ್ಪು ಅಸಿಂಧು. ಆದರೆ ತೀರ್ಪು ನೀಡುವಾಗ ಮಾಡಿದ ಲೋಪದೋಷಗಳು ತೀರ್ಪನ್ನು ಅಸಿಂಧುಗೊಳಿಸುವುದಿಲ್ಲ. ಆ ರೀತಿಯ ಲೋಪದೋಷಗಳುಳ್ಳ ಒಂದು ತೀರ್ಪನ್ನ ನೀವು ಮೇಲ್ಮನವಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಅದನ್ನ ವಜಾ ಸೆಟಸೈಡ್ ಮಾಡಿಸ್ಬೇಕೆ ಹೊರತು ಅದು ಅಸಿಂಧು ಎಂದು ನೀವು ಹೇಳೋದಿಕ್ ಬರೋದಿಲ್ಲ ಅಂತ ಈ ಒಂದು ತೀರ್ಪಲ್ಲ ಹೇಳ್ತಾರೆ. ಹಾಗಾದ್ರೆ ಒಂದು ನ್ಯಾಯಾಲಯಕ್ಕೆ ಒಂದು ದಾವೆಯನ್ನ ವಿಚಾರಣೆ ಮಾಡಲು ಅಧಿಕಾರವಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ವಿಚಾರಣೆ ಮಾಡುವ ಅಧಿಕಾರ ಯಾರಿಗಿದೆ? ಒಂದು ನ್ಯಾಯಾಲಯಕ್ಕೆ ದಾವೆ ಹೂಡ್ತೀರ, ಆ ದಾವೆ ಎಲ್ಲಿ ಎದುರು ಪಕ್ಷಗಾರರು ತಕರಾರನ್ನು ಸಲ್ಲಿಸ್ತಾರೆ. ಆ ದಾವೆ ಈ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಬರುವುದಿಲ್ಲ. ಆ ಪ್ರಶ್ನೆಯನ್ನ ತೀರ್ಮಾನ ಮಾಡುವ ಅಧಿಕಾರ ಯಾರಿಗಿರುತ್ತೆ? ಇದಕ್ಕೆ ಉತ್ತರ ಅದೇ ನ್ಯಾಯಾಲಯಕ್ಕೆ. ವೆರಿ ಸೇಮ್ ಕೋರ್ಟ್ ಹ್ಯಾಸ್ jurisdiction to decide its own jurisdiction whether that court has jurisdiction to decide that case or not ಅನ್ನೋದನ್ನ ತೀರ್ಮಾನ ಮಾಡುವಂತಹ ಅಧಿಕಾರ ಅದೇ ನ್ಯಾಯಾಲಯಕ್ಕೆ ಇದೆ. ಒಂದು ನ್ಯಾಯಾಲಯಕ್ಕೆ ಒಂದು ಪ್ರಕರಣವನ್ನು ತೀರ್ಮಾನಿಸಲು ಅಧಿಕಾರವಿಲ್ಲದಿದ್ದರೂ ಸಹ ಅದೇ ನ್ಯಾಯಾಲಯಕ್ಕೆ ಆ ಪ್ರಕರಣವನ್ನು ತೀರ್ಮಾನ ಮಾಡಲು ಅಧಿಕಾರವಿದೆಯೋ ಅಥವಾ ಇಲ್ಲವೋ ಎನ್ನುವ ತೀರ್ಮಾನ ಮಾಡಲು ಅಧಿಕಾರವಿರುತ್ತದೆ. Though the court has no jurisdiction, but when the question arises whether that court has jurisdiction to decide that case or not, then that court has jurisdiction to decide its own jurisdiction. ಇರುತ್ತದೆ ಹೊರತು ಆ ಒಂದು ನ್ಯಾಯಾಲಯಕ್ಕೆ ಇರ್ತದೆ ಹೊರತು ಬೇರೆ ಯಾವುದೋ ನ್ಯಾಯಾಲಯ ಈ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ತೀರ್ಮಾನಿಸುವ ಅಧಿಕಾರವಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು AIR 1953 SC 16 AIR 1953 SC 16 ಈ ಒಂದು ಪ್ರಕರಣದ ಒಂದು ಪ್ಯಾರಾಗ್ರಾಫ್ 9ರಂತೆ 9ರಲ್ಲಿ the crucial point therefore in order to determine the question of jurisdiction of the city civil court to entertain the suit is to ascertain whether in view of section 4 of the act applies to the premises at all. If it does not, the city civil court has no jurisdiction, but if it does not, then it has such jurisdiction. The question at once arises as to who is to decide this point in controversy. It is well settled that a city civil court has inherent power. A civil court has inherent power to decide the question of its own jurisdiction, although as a result of its inquiry, it may turn out that it has no jurisdiction over the suit. ಈ ಒಂದು ತೀರ್ಪಿನಂತೆ ಒಂದು ಸಿವಿಲ್ ನ್ಯಾಯಾಲಯ ತನಗೆ ಆ ಒಂದು ದಾವೆಯನ್ನು ತೀರ್ಮಾನ ಮಾಡುವ ಅಧಿಕಾರವಿಲ್ಲದಿದ್ದರೂ ಸಹ ಅಧಿಕಾರವಿದೆಯೋ ಇಲ್ಲವಾ ಎನ್ನುವ ಒಂದು ಪ್ರಶ್ನೆಯನ್ನ ತೀರ್ಮಾನಿಸಲು ಆ ನ್ಯಾಯಾಲಯಕ್ಕೆ ಅಧಿಕಾರವಿರುತ್ತದೆ. ಆದ್ರಿಂದ ಈ ಒಂದು ಕಲಂನಲ್ಲಿ ಹೇಳಿರುವಂತೆ ಯಾವ ಒಂದು ದಾವೆಗಳನ್ನ ನೇರವಾಗಿ ಪ್ರತ್ಯಕ್ಷವಾಗಿ ನಿಷೇಧಿಸಲಾಗಿದೆಯೋ ಅಥವಾ ಪರೋಕ್ಷವಾಗಿ ನಿಷೇಧಿಸಲಾಗಿದೆಯೋ ಅವುಗಳ ಬಗ್ಗೆ ನಾವು ತಿಳಿದುಕೊಳ್ಳುವ ಅಗತ್ಯ ಇರ್ತದೆ. ಈ ಎಕ್ಸ್ಪ್ರೆಸ್ ಬಾರ್ ಅಂದ್ರೆ
ಪ್ರತ್ಯಕ್ಷ ನಿಷೇಧ ಎಂದ್ರೇನು? ಹಲವು ಕಾರಣಗಳಿಂದ ಈ ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಹಲವು ಕಾಯ್ದೆಗಳ ಮೂಲಕ ಅಥವಾ ಶಾಸನಗಳ ಮೂಲಕ ಕಸಿದುಕೊಳ್ಳುತ್ತಾ ತೆಗೆದಾಕ್ತಾ ಬರಲಾಗಿದೆ ಬಹಳ ಹಿಂದಿನಿಂದ. ಈ ಒಂದು ಸಿವಿಲ್ ನ್ಯಾಯದಾನ ವ್ಯವಸ್ಥೆಯಲ್ಲಿ ಇರುವ ವಿಳಂಬವು ಈ ಒಂದು ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಕಸಿದುಕೊಳ್ಳಲು ಒಂದು ಪ್ರಮುಖ ಕಾರಣ ಸಹ ಅಂತ ನನ್ನ ಒಂದು ಅನಿಸಿಕೆ. ಈ ಸಿವಿಲ್ ನ್ಯಾಯಾಲಯದಲ್ಲಿ ಆಗುವಂತಹ ವಿಳಂಬ ಇದನ್ನ ತಪ್ಪಿಸಿ ಒಂದು ಕಾಯ್ದೆಯಲ್ಲಿ ಒಬ್ಬ ವ್ಯಕ್ತಿಗೆ ಕೊಟ್ಟಂತಹ ಸಿವಿಲ್ ಸ್ವರೂಪದ ಹಕ್ಕುಗಳನ್ನ ನಿರ್ಣಯಿಸಲು ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಹೊರತುಪಡಿಸಿ ಮತ್ತೊಂದು ವ್ಯವಸ್ಥೆಗೆ ಆ ವ್ಯಾಜ್ಯವನ್ನ ತೀರ್ಮಾನಿಸಲು ಅಧಿಕಾರವನ್ನ ನೀಡಲಾಗ್ತಾ ಬರೋದನ್ನ ನೇರವಾಗಿ ಸಿವಿಲ್ ನ್ಯಾಯಾಲಯದ ಒಂದು ಅಧಿಕಾರ ವ್ಯಾಪ್ತಿಯನ್ನ ನಿಷೇಧಿಸುವುದನ್ನ ನೇರವಾಗಿ ಅಂದ್ರೆ ಎಕ್ಸ್ಪ್ರೆಸ್ ಬಾರ್ ಅಂತ ನಾವು ಕರಿಬಹುದು. ಒಂದು ಕಾಯ್ದೆ ಅಥವಾ ಶಾಸನದಲ್ಲಿ ಉದ್ಭವಿಸಬಹುದಾದ ಹಕ್ಕು ಬಾಧ್ಯತೆಗಳನ್ನ ತೀರ್ಮಾನ ಮಾಡಲು ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ನಿಷೇಧ ಮಾಡುವುದನ್ನ ಇದು ಪ್ರತ್ಯಕ್ಷ ನಿಷೇಧ ಅಂತ ಕರಿಬಹುದು. ಈಗ ಉದಾಹರಣೆಗೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ, ಇದರಲ್ಲಿ ಕಲಂ 132 ಹಾಗೂ 132 ಇದರಲ್ಲಿ ಒಂದು ಗೇಣಿ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ಲ ಗೊತ್ತಿದೆ, ಭೂ ಸುಧಾರಣಾ ಕಾಯ್ದೆ 1974ರಲ್ಲಿ ಬಂತು. ಅದರಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನುವಂತ ಒಂದು ಆಧಾರದ ಮೇಲೆ ಯಾವ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಅಡಿಯಲ್ಲಿ ಗೇಣಿದಾರನಾಗಿ ಏನು ಒಂದು ಆಸ್ತಿಯನ್ನ ಉಳುಮೆ ಮಾಡ್ತಾ ಬರ್ತಿರ್ತಾನೆ, ಅವನನ್ನೇ ಆ ಭೂಮಿಯ ಒಡೆಯನನ್ನಾಗಿ ಮಾಡುವಂತಹ ಒಂದು ಮಹತ್ವವಾದ ಒಂದು ಕಾಯ್ದೆಯನ್ನ ಇದು 1961ರಲ್ಲಿ ಇದನ್ನ ತರಲಾಗಿದೆ. ಈ ರೂಲ್ಸ್ ಅನ್ನ 1974ರಲ್ಲಿ ಅದಕ್ಕೆ ಸಂಬಂಧಪಟ್ಟ ನಿಯಮಗಳನ್ನ ಸಹ ಮಾಡಲಾಗಿದೆ. ಈ ಒಂದು ಪ್ರಕರಣ ಒಂದು ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಒಂದು ಸುಪ್ರೀಂ ಕೋರ್ಟ್ಗೆ ಈ ಒಂದು ಪ್ರಕರಣ ಹೋಗುತ್ತೆ. ಈ ಪ್ರಕರಣ 2004 ವಾಲ್ಯೂಮ್ 7 SCC 391, 2004 ವಾಲ್ಯೂಮ್ 7 SCC 391. ಈ ಒಂದು ಪ್ರಕರಣದಲ್ಲಿ ಕಲಂ 12ರಲ್ಲಿ ಸೆಕ್ಷನ್ ಪ್ಯಾರಾ 12ರಲ್ಲಿ ಹೀಗೆ ಹೇಳ್ತಾರೆ, 12 ಮತ್ತು 13. ನಾನು ಇದನ್ನ ಪೂರ್ಣವಾಗಿ ಹೋಗ್ತೀನಿ, ಯಾಕೆಂದ್ರೆ ಸಿವಿಲ್ ನ್ಯಾಯಾಲಯದ ಒಂದು ಅಧಿಕಾರ ವ್ಯಾಪ್ತಿಯನ್ನ ಪ್ರಶ್ನಿಸಿ ಸುಮಾರು 30 ವರ್ಷಗಳ ಕಾಲ ಇದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಸಹ ಇದು ನಡ್ಕೊಳ್ತಾ ಹೋಗುತ್ತೆ. ಕೆಳ ನ್ಯಾಯಾಲಯದಲ್ಲಿ, ಜಿಲ್ಲಾ ನ್ಯಾಯಾಲಯದಲ್ಲಿ, ನಂತರ ಉಚ್ಚ ನ್ಯಾಯಾಲಯ, ನಂತರ ಸುಪ್ರೀಂ ಕೋರ್ಟ್ ಹೋಗಿ ಈ ಒಂದು ವಿಚಾರಣಾ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಬರೋದಿಲ್ಲ, ಈ ಒಂದು ವಿಚಾರಣೆ ಮಾಡುವ ಅಧಿಕಾರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಅಡಿಯಲ್ಲಿ ಇರುವಂತಹ ಒಂದು ಲ್ಯಾಂಡ್ ಟ್ರಿಬ್ಯುನಲ್, ಭೂ ನ್ಯಾಯಮಂಡಲಿಗೆ ಇರ್ತದೆ ಅಂತ ಒಂದು ಅಂತಿಮ ತೀರ್ಮಾನ ಆಗತ್ತೆ. 30 ವರ್ಷಗಳ ಕಾಲ ಆ ಲಿಟಿಗೆಂಟ್, ಆ ಒಬ್ಬ ಕಕ್ಷಿದಾರ ಎಷ್ಟು ಹೋರಾಟ ಮಾಡಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೆಕ್ಷನ್ 132, ಇದು ಸೆಕ್ಷನ್ 132 ಆಫ್ ದಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ bars the jurisdiction of civil courts in matters which are to be decided by a tribunal. Section 133 of Karnataka Land Reforms Act provides for a suits and other proceedings that are required to be decided by a tribunal under the act. No civil court can decide any question as to whether land in dispute is an agricultural land or whether the person claiming to be in possession thereof is or is not a tenant of the said lands as on 1374. All tenancies came to an end on 13/1974 under section 5 of the act. Thus, what is contemplated by section 132 and section 133 of the Karnataka Land Reforms Act is that if there is any existing tenancy rights as on 13/1974, then the civil court shall have to frame an issue relating to tenancy and refer the same to the tribunal. In the present case, the suit had been brought by the first respondent for various reliefs, including that of
possession, and that right had been defeated on the ground that on the relevant date the suit lands were tenanted lands, and therefore from 1/3/1974 he did not have rights as owner, and the land having vested in the state, and on that basis suit had been dismissed. It is not so much as to declare the rights of the first appellant that such finding had been recorded, but it is more to defeat the claim of the appellant. Whether the first defendant can protect his possession otherwise or not is not to be decided in these proceedings. Prima facie, the first appellate court could not hold that the appellant was a tenant in respect of land, and issues 10A and 10B should have been decided only by the tribunal constituted under the Karnataka Land Reforms Act. The question whether on 1/3/1974, when the act came into force, the appellant was a tenant in respect of the land in question or not could not have been decided by civil courts. Hence, the decrees passed by the High Court, First Appellate Court, and Trial Court set aside, and matter remitted to the Trial Court to refer the issue number 10A to the Land Reforms Tribunal for adjudication and report. ಈ ಒಂದು ಪ್ರಕರಣ ಸುಮಾರು 30 ವರ್ಷಗಳ ಕಾಲ ನಡೆದು ಈ ಒಂದು ಸಿವಿಲ್ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ನಿಷೇಧಿಸಿರುವುದರಿಂದ ಇದು ಊರ್ಜಿತವಲ್ಲ ಈ ಒಂದು ಡಿಗ್ರಿ ಅಂತ ಹೇಳಿ ಅದನ್ನ ವಜಾ ಮಾಡಿ ಮತ್ತೆ ಒಂದು ಸಿವಿಲ್ ನ್ಯಾಯಾಲಯಕ್ಕೆ ವಾಪಸ್ ಕಳಿಸ್ತಾರೆ. ನೀವು ಇದನ್ನ ಲ್ಯಾಂಡ್ ಟ್ರೈಬ್ಯುನಲ್ ಭೂ ನ್ಯಾಯಮಂಡಳಿಗೆ ಅದನ್ನ ವರ್ಗಾಯಿಸಬೇಕು ಅನ್ನೋ ಒಂದು ನಿರ್ದೇಶನದಲ್ಲಿ ನೋಡಿ. ಆದ್ರಿಂದ ನಾವು ನಮ್ಮ ಒಂದು ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ನಿಷೇಧಿಸಿರುವ ಒಂದು ಶಾಸನಗಳ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇರಬೇಕು, ಅರಿವಿರ್ಬೇಕು ನೋಡಿ. ಇದೇ ರೀತಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರಲ್ಲಿ ಕಲಂ 135 ಇದು ಸಿವಿಲ್ ನ್ಯಾಯಾಲಯದ ವ್ಯಾಪ್ತಿಯನ್ನ ನಿಷೇಧ ಮಾಡುತ್ತೆ. ಅದೇ ರೀತಿ ಇತ್ತೀಚೆಗೆ 2007ರಲ್ಲಿ ತಂದೆ ತಾಯಿಯರ ಹಾಗೂ ಹಿರಿಯ ನಾಗರಿಕರ ಪಾಲನೆ ಹಾಗೂ ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ 2007 ಇದು ಕಲಂ 10 ಸೆಕ್ಷನ್ 27 ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ನಿಷೇಧ ಮಾಡುತ್ತೆ. ಈ ಒಂದು ಕಾಯ್ದೆಯಡಿ ಒಬ್ಬ ಉಪ ವಿಭಾಗಾಧಿಕಾರಿಗೆ ಒಂದು ನೋಂದಾಯಿತ ಪತ್ರವನ್ನ, ಅಂದ್ರೆ ಆ ಒಂದು ಹಿರಿಯ ನಾಗರಿಕರು ಮಾಡಿದಂತ ಒಂದು ನೋಂದಾಯಿತ ಪತ್ರವನ್ನ, ಅದು ದಾನಪತ್ರ ಆಗಿರ್ಬೋದು ಅಥವಾ ಇತರ ಪತ್ರಗಳನ್ನ ಅಸಿಂಧುಗೊಳಿಸುವ ಅಧಿಕಾರವನ್ನ ಸೆಕ್ಷನ್ 23ರಡಿ ಕೊಟ್ಟಿರ್ತಾರೆ. ನಾವು ಸಾಮಾನ್ಯವಾಗಿ ಒಂದು ನೋಂದಾಯಿತ ಪತ್ರವನ್ನ ಸಿಂಧುವೆ ಅಥವಾ ಅಸಿಂಧುವೆ ಎಂದು ತೀರ್ಮಾನ ಮಾಡುವ ಅಧಿಕಾರವನ್ನ ಸಿವಿಲ್ ನ್ಯಾಯಾಲಯದಲ್ಲೇ ತೀರ್ಮಾನ ಆಗ್ಬೇಕು ಅನ್ನೋದು ಒಂದು ಸೆಟಲ್ ಪ್ರಿನ್ಸಿಪಲ್ಸ್ ಅಪ್ಲ. ಆದ್ರೆ ಈ ಕಾಯ್ದೆಯಡಿ ಆ ಒಂದು ನೋಂದಾಯಿತ ಪತ್ರವನ್ನ ಒಬ್ಬ ಉಪವಿಭಾಗಾಧಿಕಾರಿ ಅಸಿಂಧು ಎಂದು ಘೋಷಿಸುವ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಇಲ್ಲಿ ನೇರವಾಗಿ ನಿಷೇಧ ಮಾಡ್ತಾರೆ. ಅದೇ ರೀತಿ ಕರ್ನಾಟಕ ಮುನ್ಸಿಪಾಲಿಟೀಸ್ ಆಕ್ಟ್, ಆಮೇಲೆ ಫ್ಯಾಮಿಲಿ ಕೋರ್ಟ್ಸ್ ಆಕ್ಟ್ 1984 ಇದು ಸೆಕ್ಷನ್ 8 ಪ್ರಕಾರ ಯಾವುದೇ ಒಂದು ಫ್ಯಾಮಿಲಿ ಕೌಟುಂಬಿಕ ನ್ಯಾಯಾಲಯ ಯಾವ ಒಂದು ಜಾಗದಲ್ಲಿ ಸ್ಥಾಪನೆ ಆಗಿದೆಯೋ ಆ ಒಂದು ನ್ಯಾಯಾಲಯದಲ್ಲಿಯೇ ಆ ಕೌಟುಂಬಿಕ ವಿಚಾರಗಳನ್ನ ಅಥವಾ ಕೌಟುಂಬಿಕ ಕಲಹಗಳ ಒಂದು ವಿವಾದವನ್ನ ಆ ನ್ಯಾಯಾಲಯದಲ್ಲೇ ನೀವು ಹೂಡ್ಬೇಕು ಅಂತ ಹೇಳಿ ಈ ಸಿವಿಲ್ ನ್ಯಾಯಾಲಯಕ್ಕೆ ಇದರ ಬಗ್ಗೆ ಅಧಿಕಾರ ವ್ಯಾಪ್ತಿ ಇರುವುದಿಲ್ಲ ಅನ್ನೋದನ್ನ ಸೆಕ್ಷನ್ 8 ಅಂತ ಹೇಳುತ್ತೆ. ಅದೇ ರೀತಿ ಈ ಕಾರ್ಮಿಕ ಕಾನೂನುಗಳು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್, ಅದಕ್ಕೆ ಒಂದು ಕಾರ್ಮಿಕ ಮತ್ತು ಮಾಲೀಕ ಇವರ ನಡುವಿನ ಒಂದು ವಿವಾದಗಳು, ಸೇವೆಗೆ ಸಂಬಂಧಪಟ್ಟಂಗೆ, ಅವರ ಭತ್ಯೆಗಳಿಗೆ ಸಂಬಂಧಪಟ್ಟಂಗೆ ಸಪರೇಟ್ ಒಂದು ಪ್ರಾಧಿಕಾರಗಳನ್ನ ನಾವು ಕಾರ್ಮಿಕ ನ್ಯಾಯಾಲಯಗಳನ್ನ ನಾವು ನೋಡ್ತೀವಿ. ಇದರಲ್ಲೂ ಸಹ ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ನಿಷೇಧ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ಪಬ್ಲಿಕ್ ಪ್ರಿಮೈಸಿಸ್ ಎವಿಕ್ಷನ್ ಆಫ್ ಅನ್ಆಥರೈಸ್ಡ್ ಆಕ್ಯುಪೆಂಟ್ಸ್ ಆಕ್ಟ್ 1974 ಇದರಲ್ಲೂ ಸಹ ಒಂದು ಸಾರ್ವಜನಿಕ ಒಂದು ಸ್ವತ್ತಿನಲ್ಲಿ ಇರುವ ಸ್ವಾಧೀನದಾರರನ್ನ, ಅಕ್ರಮ ಸ್ವಾಧೀನದಾರರನ್ನ ಯಾವ ರೀತಿ ಹೊರಗಾಕ್ಬೇಕು ಅನ್ನೋದನ್ನ ಆ ಒಂದು ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಕಸಿದುಕೊಳ್ಳಲಾಗಿದೆ. ಅದೇ ರೀತಿ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಕಡೆ ಸಿವಿಲ್ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಬರೋದಿಲ್ಲ ಅಂತ ನೇರವಾಗಿ ಒಂದು ನಿಷೇಧವನ್ನ ಈ ಕಾಯ್ದೆಗಳಲ್ಲಿ ಹೇರಲಾಗಿದೆ. ಅದೇ ರೀತಿ ಈಗ
ಪರೋಕ್ಷ ನಿಷೇಧ, ಅಲ್ಲಿ ಎಕ್ಸ್ಪ್ರೆಸ್ ಬಾರ್ ಅನ್ನು ನೋಡ್ತಾವ, ಇಲ್ಲಿ ಇಂಪ್ಲೈಡ್ ಬಾರ್. ಈ ಪರೋಕ್ಷ ನಿಷೇಧ ಅಥವಾ ಇಂಗಿತ ನಿಷೇಧ ಅಂತಾನು ಕರಿತೀವಿ ಕನ್ನಡದಲ್ಲಿ. ಒಂದು ಕಾಯ್ದೆಯಡಿಯಲ್ಲಿ ಉದ್ಭವಿಸುವ ವಿವಾದಗಳನ್ನ ತೀರ್ಮಾನಿಸಲು ಅದೇ ಕಾಯ್ದೆಯಲ್ಲಿ ಮತ್ತೊಂದು ವ್ಯವಸ್ಥೆಯನ್ನ ನಿಗದಿ ಮಾಡುವುದರ ಮೂಲಕ ಪರೋಕ್ಷವಾಗಿ ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನ ನಾವು ನಿಷೇಧ ಮಾಡುವುದನ್ನ ನಾವು ಪರೋಕ್ಷ ನಿಷೇಧ ಅಂತ ಕರಿಬಹುದು. ಯಾವುದೋ ಒಂದು ಕಾಯ್ದೆ, ಆ ಕಾಯ್ದೆಯಲ್ಲಿ ಉದ್ಭವಿಸುವ ಒಂದು ವಿವಾದಗಳು, ಅದನ್ನ ತೀರ್ಮಾನ ಮಾಡುವ ಅಧಿಕಾರವನ್ನ ಮತ್ತೊಂದು ವ್ಯವಸ್ಥೆ ಆ ಕಾಯ್ದೆಯಡಿಯಲ್ಲೇ ನಿಗದಿ ಮಾಡೋದನ್ನ ನಾವು ಪರೋಕ್ಷವಾಗಿ ಒಂದು ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಕಸಿದುಕೊಳ್ಳುವುದು ಅಥವಾ ನಿಷೇಧ ಮಾಡುವುದನ್ನ ನಾವು ಪರೋಕ್ಷ ನಿಷೇಧ ಅಂತ ಹೇಳ್ಬೋದು. ಉದಾಹರಣೆಗೆ ನಮ್ಮ ಕರ್ನಾಟಕ ಶೆಡ್ಯೂಲ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಇನ್ ಬ್ರಾಕೆಟ್ PTCL ಆಕ್ಟ್ 1978, ಈ ಒಂದು ಕಾಯ್ದೆಯಡಿ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ವ್ಯಕ್ತಿಗೆ ಮಂಜೂರಾದ ಜಮೀನನ್ನ ಅವರು ಆ ಮಂಜೂರಾತಿ ಆದೇಶದ ಆ ಷರತ್ತುಗಳನ್ನ ಉಲ್ಲಂಘಿಸಿ ಅಥವಾ ಮಂಜೂರಾತಿಗೆ ಆದೇಶಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಉಲ್ಲಂಘಿಸಿ ಅಥವಾ ಆ ಕಾಯ್ದೆ ಜಾರಿಗೆ ಬಂದ ನಂತರ ಸರ್ಕಾರದ ಪೂರ್ವಾನುಮತಿಯನ್ನು ಪಡೆಯದೆ ವರ್ಗಾವಣೆ ಮಾಡಿದಂತಹ ವ್ಯವಹಾರಗಳನ್ನು ಅಸಿಂಧು ಎಂದು ಘೋಷಿಸುವ ಅಧಿಕಾರವನ್ನ ಆ ಒಂದು ಕಾಯ್ದೆಯಡಿ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ AC ಅವರಿಗೆ ನೀಡಲಾಗಿದೆ. ತದನಂತರ ಆ ಒಂದು AC ಅವರು ಮಾಡಿದಂತ ಆದೇಶವನ್ನ ಜಿಲ್ಲಾಧಿಕಾರಿಗಳಿಗೆ ಅಪೀಲ್ ಮೇಲ್ಮನವಿ ಸಲ್ಲಿಸುವ ಒಂದು ಹಕ್ಕನ್ನು ಸಹ ಆ ಕಾಯ್ದೆಯಲ್ಲೇ ಕೊಡಲಾಗಿದೆ. ಆ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಸಿವಿಲ್ ನ್ಯಾಯಾಲಯಕ್ಕೆ ಇಂಪ್ಲೈಡ್ ಬಾರ್, ದೇರ್ ಇಸ್ ಎನ್ ಪರೋಕ್ಷ ನಿಷೇಧವನ್ನ ಒಂದು ಹೇರದಂತೆ ಅವನು ನೋಡ್ಬೋದು. ನೋಡಿ, ಅದೇ ರೀತಿ ಈ ಕರ್ನಾಟಕ ರೆಂಟ್ ಆಕ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಇವುಗಳಲ್ಲಿ ಸಹ ನಾವು ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಷೇಧಿಸಿರುವ ಒಂದು ಸಂಗತಿಯನ್ನ ನಾವು ನೋಡ್ಬೋದು. ಆದ್ರಿಂದ ನಾವು ಒಬ್ಬ ಸಿವಿಲ್ ವಕೀಲರಾಗಿ ಈ ಹಲವು ಕಾಯ್ದೆಗಳ ಬಗ್ಗೆ ನಾವು ಅಭ್ಯಾಸವನ್ನ ಮಾಡ್ಬೇಕಾಗಿರುತ್ತೆ. ಅಭ್ಯಾಸ ಮಾಡಿ ಯಾವ ಒಂದು ವಿವಾದ ಅಥವಾ ಯಾವ ಒಂದು ಪ್ರಕರಣ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಿವಿಲ್ ನ್ಯಾಯಾಲಯದಿಂದ ತೆಗೆದುಹಾಕಲಾಗಿದೆ, ನಿಷೇಧಿಸಲಾಗಿದೆ ಅನ್ನೋದು ನಾವು ಅವಶ್ಯಕತೆ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವರು ಒಂದು ತೀರ್ಪು 1997 ವಾಲ್ಯೂಮ್ 1 SCC 68 MP ಎಲೆಕ್ಟ್ರಿಸಿಟಿ ಬೋರ್ಡ್ ಜಬಲ್ಪುರ್ ವರ್ಸಸ್ ವಿಜಯ ಟಿಂಬರ್, ಈ ಒಂದು ಪ್ರಕರಣದಲ್ಲಿ ಈ ಪ್ಯಾರಾ ನಂಬರ್ 9 ಹೇಳ್ತಾರೆ, ಇಟ್ ಈಸ್ ವೆಲ್ ಸೆಟಲ್ಡ್ ದಟ್ the exclusion of jurisdiction of civil court cannot be readily inferred, and the normal rule is that the civil courts have jurisdiction to try all suits of civil nature except those of which cognizance by them is either expressly or impliedly excluded. A constitution bench in this regard in Dulabai versus State of MP has laid down several propositions. In this regard, the first proposition reads as under, where the statute gives finality to the orders of the special tribunals, the civil court's jurisdiction must be held to be excluded if there is adequate remedy to do what civil courts would normally do in a suit. Such a provision, however, does not exclude those cases where the provisions of the particular act have not been complied with or statutory tribunals have not acted in conformity with the fundamental principles of judicial procedures. ಹಾಗಾಗಿ ನಮ್ಮ ಜನರಲ್ ರೂಲ್ ಏನಿದೆ, ಎಲ್ಲಾ ಸಿವಿಲ್ ನ್ಯಾಯಾಲಯಗಳು ಸಹ ಸಿವಿಲ್ ದಾವೆಯನ್ನ ತೀರ್ಮಾನ ಮಾಡುವಂತ ಅಧಿಕಾರವಿರುತ್ತದೆ. ಆದ್ರೆ ಆ ಎಕ್ಸೆಪ್ಷನ್ಸ್ ನಾವು ನಂತರ ತಗೊಳ್ಬೇಕಾಗತ್ತೆ. ಮೊದಲ ಪರಿಭಾವನೆ ಸಿವಿಲ್ ನ್ಯಾಯಾಲಯಗಳು ಸಿವಿಲ್ ದಾವೆಗಳನ್ನ
ತೀರ್ಮಾನಿಸುವ ಅಧಿಕಾರವಿರುತ್ತದೆ ಅಂತಾನೆ ಭಾವಿಸ್ಬೇಕು ಅಂತ ಈ ಒಂದು ತೀರ್ಪಿನಲ್ಲಿ ಹೇಳಲಾಗಿದೆ ನೋಡಿ. ಆದ್ದರಿಂದ ನಾವು ಸಿವಿಲ್ ಸ್ವರೂಪದ ದಾವೆಗಳನ್ನ ಎಲ್ಲೆಲ್ಲಿ ನಿಷೇಧಿಸಲಾಗಿದೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಈ ನೋಡಿ, ಈ ಸೆಕ್ಷನ್ 9 ನಂತರ ಸೆಕ್ಷನ್ 10, 11, 12 ಇವುಗಳು ಸಹ ಬಹಳ ಮುಖ್ಯವಾದ ಒಂದು ಕಲಂಗಳು. ಈ ಕಲಂಗಳ ಬಗ್ಗೆ ಮತ್ತೊಂದು ದಿನ ಚರ್ಚೆ ಮಾಡೋಣ. ಯಾಕೆಂದ್ರೆ ನಾವು ಈ ಜುರಿಸ್ಟಿಕ್ಷನ್ ಬಗ್ಗೆ ಅಷ್ಟೇ ಈ ದಿನ ಆಯ್ಕೆ ಮಾಡಿರೋದ್ರಿಂದ ಜುರಿಸ್ಟಿಕ್ಷನ್ ಬಗ್ಗೆ ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಸೆಕ್ಷನ್ 15. ಸೆಕ್ಷನ್ 15 ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಇದು ಸಪರೇಟ್ ಚಾಪ್ಟರ್ ಬರುತ್ತದೆ. ಅದು ಪ್ಲೇಸ್ ಆಫ್ ಸೂಯಿಂಗ್, ಪ್ಲೇಸ್ ಆಫ್ ಸೂಯಿಂಗ್, ದಾವೆ ಹೂಡಬೇಕಾದ ಸ್ಥಳ ಎನ್ನುವ ಒಂದು ಅಧ್ಯಾಯದಲ್ಲಿ ಈ ಸೆಕ್ಷನ್ 15 ಪ್ರಾರಂಭ ಆಗ್ತದೆ. 15 ಏನ್ ಹೇಳುತ್ತೆ, ಸೂಟ್ಸ್ ಟು ಬಿ ಇನ್ಸ್ಟಿಟ್ಯೂಟೆಡ್, ಯಾವ ನ್ಯಾಯಾಲಯದಲ್ಲಿ ದಾವೆಗಳನ್ನ ಹೂಡಬೇಕು. ಎವರಿ ಸೂಟ್ಸ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಇನ್ ದ ಕೋರ್ಟ್ ಆಫ್ ದ ಲೋಯೆಸ್ಟ್ ಗ್ರೇಡ್ ಕಾಂಪಿಟೆಂಟ್ ಟು ಟ್ರೈ ಇಟ್. ಎವರಿ ಸೂಟ್ಸ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಇನ್ ದ ಕೋರ್ಟ್ ಆಫ್ ದ ಲೋಯೆಸ್ಟ್ ಗ್ರೇಡ್ ಕಾಂಪಿಟೆಂಟ್ ಟು ಟ್ರೈ ಇಟ್. ಅಂದ್ರೆ ದಾವೆಗಳನ್ನು ಯಾವ ನ್ಯಾಯಾಲಯದಲ್ಲಿ ಹೂಡಬೇಕು. ಈ ಒಂದು ದಾವೆಗಳನ್ನ ಮೊದಲು ಕೆಳ ಶ್ರೇಣಿಯ ನ್ಯಾಯಾಲಯದಲ್ಲಿಯೇ ನಾವು ಹೂಡಬೇಕು. ಈ ಒಂದು ದಾವೆಯನ್ನ ತೀರ್ಮಾನ ಮಾಡುವ ಅಧಿಕಾರವುಳ್ಳ ಕೆಳ ಶ್ರೇಣಿ, ಲೋಯೆಸ್ಟ್ ಗ್ರೇಡ್, ಅದು ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿಯನ್ನ ಹಾಗೂ ವಿಷಯಾಧಾರಿತ ಅಧಿಕಾರ ವ್ಯಾಪ್ತಿಯನ್ನ ಅತ್ಯಂತ ಹೊಂದಿರುವಂತಹ ಕೆಳ ಶ್ರೇಣಿಯ ನ್ಯಾಯಾಲಯದಲ್ಲಿ ನಾವು ಒಂದು ದಾವೆಯನ್ನ ಹೂಡಬೇಕು. ಈ ಅಧಿಕಾರ ವ್ಯಾಪ್ತಿ ಅಂತ ಬಂದಾಗ ಮುಖ್ಯವಾಗಿ ಮೂರು ವಿಧಗಳನ್ನು ಮಾಡ್ತಾರೆ. ಮೊದಲನೆಯದು ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ ಅಂದ್ರೆ ಪೆಕ್ಯುನಿಯರಿ ಜುರಿಸ್ಟಿಕ್ಷನ್. ಎರಡನೇದು ಪ್ರಾದೇಶಿಕ ಅಂದ್ರೆ ಪ್ರಾಂತ್ಯವಾರು, ಟೆರಿಟೋರಿಯಲ್ ಜುರಿಸ್ಟಿಕ್ಷನ್ ಎರಡನೇದು ಮಾಡ್ತೀವಿ. ಈ ಮೂರನೇದು ವಿಷಯಾಧಾರಿತ ಅಧಿಕಾರ ವ್ಯಾಪ್ತಿ, ಜುರಿಸ್ಟಿಕ್ಷನ್ ಆನ್ ಸಬ್ಜೆಕ್ಟ್ ಮ್ಯಾಟರ್ ಆರ್ ಜುರಿಸ್ಟಿಕ್ಷನ್ ಮೇಂಟೈನಬಿಲಿಟಿ. ನಾವು ಈ ಮೂರನೇ ವಿಧ ಏನು ಹೇಳ್ದೋ, ವಿಷಯಾಧಾರಿತ ಅಥವಾ ಮೇಂಟೈನಬಿಲಿಟಿ ಜುರಿಸ್ಟಿಕ್ಷನ್ ಏನಿದೆ, ಅದು ನಾವು ಸೆಕ್ಷನ್ 9 ಈಗಾಗಲೇ ನಾವು ತೀರ್ಮಾನ ಮಾಡಿದ್ದು ಅಥವಾ ಡಿಸ್ಕಸ್ ಮಾಡಿದ್ದು ಈ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಈ ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ ಮತ್ತು ಈ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ, ಪ್ರಾಂತ್ಯವಾರು ಅಧಿಕಾರ ವ್ಯಾಪ್ತಿಯನ್ನು ನೀಡಿದ್ದೀವಿ. ಈ ಎರಡು ಅಧಿಕಾರ ವ್ಯಾಪ್ತಿಗಳನ್ನ ನಾವು ಈ ನಂತರ ಕಲಂ 16ರಿಂದ ಕಲಂ 20ರವರೆಗೆ ನೋಡ್ಬಹುದು. ಆ ಒಂದು ಕೆಳ ಶ್ರೇಣಿಯ ನ್ಯಾಯಾಲಯ ಯಾವುದು ಅನ್ನೋದನ್ನ ನಾವು ತಿಳ್ಕೊಬೇಕಾದ್ರೆ ನಾವು ಒಂದು ದಾವೆಯನ್ನ ಸಲ್ಲಿಸುವಾಗ ದಾವಾ ಪತ್ರದೊಂದಿಗೆ ಒಂದು ವ್ಯಾಲ್ಯೂಯೇಷನ್ ಸ್ಲಿಪ್ ಅದನ್ನ ಲಗತ್ತಿಸ್ತೇವೆ. ಆ ದಾವೆಯನ್ನ ನಾವು ಒಂದು ಕರ್ನಾಟಕ ಕೋರ್ಟ್ ಫೀ ಅಂಡ್ ಸೂಟ್ಸ್ ವ್ಯಾಲ್ಯೂಯೇಷನ್ ಆಕ್ಟ್ 1958ರಂತೆ ಮೌಲ್ಯಮಾಪನ ಮಾಡ್ತೇವೆ. ಕೆಲವು ದಾವೆಗಳನ್ನ ನಾವು ಎರಡು ರೀತಿಯ ಮೌಲ್ಯಮಾಪನವನ್ನ, ಎರಡು ಪ್ರಕಾರವಾಗಿ ಮೌಲ್ಯಮಾಪನವನ್ನು ಮಾಡ್ತೀವಿ. ಕೆಲವು ದಾವೆಗಳನ್ನ ಅದರಲ್ಲಿ ಒಂದನೇದು ಫಾರ್ ದ ಪರ್ಪಸ್ ಆಫ್ ಪೇಮೆಂಟ್ ಆಫ್ ಕೋರ್ಟ್ ಫೀ, ನ್ಯಾಯಾಲಯದ ಶುಲ್ಕವನ್ನ ಕಟ್ಟುವುದಕ್ಕೋಸ್ಕರ ಒಂದು ರೀತಿಯ ಮೌಲ್ಯಮಾಪನ. ಎರಡನೇದು ಫಾರ್ ದ ಪರ್ಪಸ್ ಆಫ್ ಜುರಿಸ್ಟಿಕ್ಷನ್, ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆಗೋಸ್ಕರ ಮತ್ತೊಂದು ಒಂದೇ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಸ್ಲಿಪ್ ಅಲ್ಲಿ ಇದು ನಾವು ಎರಡು ರೀತಿಯ ಮೌಲ್ಯಮಾಪನವನ್ನ ಕೆಲವು ದಾವೆಗಳಲ್ಲಿ ಮಾಡ್ತೀವಿ. ಉದಾಹರಣೆಗೆ ಸೂಟ್ ಫಾರ್ ಡಿಕ್ಲರೇಷನ್ ಆಫ್ ಟೈಟಲ್ ಇನ್ ರೆಸ್ಪೆಕ್ಟ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ಸ್, ಅಥವಾ ಸೂಟ್ ಫಾರ್ ಪಾರ್ಟೇಷನ್ ಆಫ್ ದಿ
ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟೀಸ್. ಈಗ ಸೂಟ್ ಫಾರ್ ಡಿಕ್ಲರೇಷನ್ ಆಫ್ ಟೈಟಲ್ ಇನ್ ರೆಸ್ಪೆಕ್ಟ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಏನಿದೆ, ಸ್ಟಕ್ ಆಗಿದೆ ನೋಡ್ರಿ. ನಾವು ಫಾರ್ ದ ಪರ್ಪಸ್ ಆಫ್ ಕೋರ್ಟ್ ಫೀ ಏನಿದೆ, ಅದು ರೆವಿನ್ಯೂ ಅಸೆಸ್ಮೆಂಟ್ ಮೂಲಕ ನಾವು ಕೋರ್ಟ್ ಫೀನ ಕಟ್ತೀವಿ. ಸೆಕ್ಷನ್ 7 ಕೆಳಗಡೆ, ಕರ್ನಾಟಕ ಕೋರ್ಟ್ ಫೀ ಕೆಳಗಡೆ. ಆದ್ರೆ ಜುರಿಸ್ಟಿಕ್ಷನ್ ಪರ್ಪಸ್ ಏನು ನಾವು ವ್ಯಾಲ್ಯೂ ಮಾಡ್ತೀವಿ, ಅವಾಗ ಆ ಒಂದು ಸ್ವತ್ತಿನ ಮಾರುಕಟ್ಟೆಯ ಬೆಲೆ, ಆ ಒಂದು ದಾವೆಯನ್ನ ಸಲ್ಲಿಸುವ ದಿನ ಆ ಸ್ವತ್ತಿಗೆ ಮಾರುಕಟ್ಟೆಯ ಬೆಲೆ ಏನಿದೆ ಅದನ್ನ ನಿಗದಿ ಮಾಡಿ ಅದನ್ನ ನ್ಯಾಯಾಲಯದ ಜುರಿಸ್ಟಿಕ್ಷನ್ ಪರ್ಪಸ್ಗೆ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಅದೇ ರೀತಿ ಸೂಟ್ ಫಾರ್ ಪೊಸಿಷನ್ ಏನಿದೆ, ಸೆಕ್ಷನ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 35(2) ನಾವು ಒಟ್ಟು ಕುಟುಂಬದ ಒಟ್ಟು ಸ್ವಾಧೀನದಲ್ಲಿದ್ದೇವೆ ಅಂತ ವಾದಿ ದಾವೆಯನ್ನ ಸಲ್ಲಿಸಿ ಅದರ ದಾವಾ ಆಸ್ತಿಯಲ್ಲಿ ವಿಭಾಗವನ್ನ ಕೇಳದ ಪಕ್ಷದಲ್ಲಿ ಫಿಕ್ಸ್ಡ್ ಕೋರ್ಟ್ ಫೀ ಏನಿದೆ ಅದನ್ನು ಪೇ ಮಾಡೋದಕ್ಕೆ, ಅದು ಸೆಕ್ಷನ್ 35(2) ಕೆಳಗಡೆ ಕೋರ್ಟ್ ಫೀ ಪರ್ಪಸ್ಗೆ ಅದನ್ನ ವ್ಯಾಲ್ಯೂ ಮಾಡ್ತೀವಿ, ಫಿಕ್ಸ್ಡ್ ಕೋರ್ಟ್ ಫೀ ಕಟ್ತೀವಿ. ಆದ್ರೆ ಜುರಿಸ್ಟಿಕ್ಷನ್ ಪರ್ಪಸ್, ಆ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಮಾಡುವಾಗ ಆ ವಾದಿಗೆ ಬರುವಂತಹ ಹಕ್ಕಿನ ಆ ಶೇರ್ ಏನಿದೆ, ಆ ಶೇರಿನ ಮೌಲ್ಯವನ್ನ ಆ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಅಂತ ಹೇಳಿ, ಅಧಿಕಾರ ಫಾರ್ ದ ಪರ್ಪಸ್ ಆಫ್ ಜುರಿಸ್ಟಿಕ್ಷನ್ ಅಂತ ಹೇಳಿ ಅದನ್ನ ಮೌಲ್ಯಮಾಪನವನ್ನ ಮಾಡ್ತೀವಿ. ಇದನ್ನ ಉಳಿದು ಬೇರೆ ದಾವೆಗಳು ಅಂದ್ರೆ ಇಂಜಂಕ್ಷನ್ ಕೇಸು, ಸೂಟ್ ಫಾರ್ ರಿಕವರಿ ಆಫ್ ಮನಿ, ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಅಗ್ರಿಮೆಂಟ್ಸ್, ಡಿಕ್ಲರೇಷನ್ ಆಫ್ ಟೈಟಲ್ ಇನ್ ರೆಸ್ಪೆಕ್ಟ್ ಆಫ್ ಅರ್ಬನ್ ಪ್ರಾಪರ್ಟೀಸ್, ದಟ್ ಅಂದ್ರೆ ಸೈಟ್ಗಳು ಅಥವಾ ಗ್ರಾಮ ಠಾಣದಲ್ಲಿರುವ ಸೈಟ್ಗಳು ಅಥವಾ ಅರ್ಬನ್ ಪ್ರಾಪರ್ಟೀಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಒಂದೇ ರೀತಿಯ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಅದು ಪರ್ಪಸ್ ಆಫ್ ಕೋರ್ಟ್ ಫೀ ಏನಿದೆ ಅದಕ್ಕೂ ಸಹ, ಫಾರ್ ದ ಪರ್ಪಸ್ ಆಫ್ ಜುರಿಸ್ಟಿಕ್ಷನ್ ಏನಿದೆ ಅದಕ್ಕೂ ಸಹ, ಎರಡಕ್ಕೂ ಒಂದೇ ವ್ಯಾಲ್ಯೂಯೇಷನ್ ಇರುತ್ತೆ. ಎರಡರಲ್ಲೂ ಸಹ ನಾವು ಒಂದೇ ರೀತಿಯ ವ್ಯಾಲ್ಯೂಯೇಷನ್ ಇದರಲ್ಲಿ ಮಾಡ್ತೀವಿ. ಈಗ ಈ ಪೆಕ್ಯುನಿಯರಿ ಜುರಿಸ್ಟಿಕ್ಷನ್ಗೆ ಸಂಬಂಧಿಸಿದಂತೆ ಈ ಒಂದು ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ 6ರಲ್ಲಿ ಮೌಲ್ಯ ಆಧಾರಿತ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳ್ತಾರೆ. ಸೆಕ್ಷನ್ 6 ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಒಂದು ನ್ಯಾಯಾಲಯಕ್ಕೆ ಯಾವುದೇ ಕಾನೂನಿನಡಿ ಅಧಿಕಾರ ಆರ್ಥಿಕ ಪರಿಮಿತಿಯನ್ನು ಹೇರಿದ್ದರೆ, ಒಂದು ನ್ಯಾಯಾಲಯಕ್ಕೆ ಯಾವುದೇ ಒಂದು ಕಾನೂನಿನಡಿ ಅಥವಾ ಕಾಯ್ದೆಯಡಿ ಆರ್ಥಿಕ ಪರಿಮಿತಿಯನ್ನು ಹೇರಿದ್ದರೆ ಆ ನ್ಯಾಯಾಲಯಕ್ಕೆ ಆ ಪರಿಮಿತಿಯನ್ನು ಮೀರಿ ಅಧಿಕಾರ ವ್ಯಾಪ್ತಿ ಇರುವುದಿಲ್ಲ ಅಂತ ಹೇಳಿ ಸೆಕ್ಷನ್ 6ರಲ್ಲಿ ಹೇಳ್ತಾರೆ. ಹಾಗಾದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧೀನದಲ್ಲಿರುವ ಸಿವಿಲ್ ನ್ಯಾಯಾಲಯಗಳ ಸ್ಥಾಪನೆ, ಅಧಿಕಾರ ಮತ್ತು ಅವುಗಳ ಒಂದು ವ್ಯಾಪ್ತಿಯನ್ನ ನಿಗದಿಪಡಿಸಲು 1964ರಲ್ಲಿ ಕರ್ನಾಟಕ ಸಿವಿಲ್ ನ್ಯಾಯಾಲಯಗಳ ಅಧಿನಿಯಮ 1964 ಜಾರಿಗೆ ತರಲಾಗಿದೆ. ಇದು ಒಂದು ಈ ಕಾಯ್ದೆಯ ಒಂದು ಅರಿವು ನಮ್ಗೆ ಇರಲೇಬೇಕು. ಯಾಕೆಂದ್ರೆ ಒಂದು ನ್ಯಾಯಾಲಯದ ಟೆರಿಟೋರಿಯಲ್ ಜುರಿಸ್ಟಿಕ್ಷನ್, ಒಂದು ನ್ಯಾಯಾಲಯದ ಪೆಕ್ಯುನಿಯರಿ ಜುರಿಸ್ಟಿಕ್ಷನ್ ಏನು ಅನ್ನೋದು ಈ ಒಂದು ಕಾಯ್ದೆ ಅಡಿಯಲ್ಲಿ ನಿಗದಿಪಡಿಸ್ತಾರೆ. ಈ ಕಾಯ್ದೆಯ ಕಲಂ 1 ಉಪಕಲಂ 2ರಲ್ಲಿ ದ ಎಕ್ಸ್ಟೆಂಟ್, ಈ ಒಂದು ಕಾಯ್ದೆ ಏನು ಕರ್ನಾಟಕ ಸಿವಿಲ್ ನ್ಯಾಯಾಲಯಗಳ ಅಧಿನಿಯಮ 1964, ಈ ಒಂದು ಕಾಯ್ದೆ ಇಟ್ ಎಕ್ಸ್ಟೆಂಡ್ಸ್ ಟು ದ ಹೋಲ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ ಎಕ್ಸೆಪ್ಟ್ ದ ಸಿಟಿ ಆಫ್ ಬೆಂಗಳೂರು. ಮೊದಲು ಬೆಂಗಳೂರಿಗೂ ಸಹ ಕರ್ನಾಟಕದಾದ್ಯಂತ ಪೂರ್ಣವಾಗಿ ಇದು ಒಂದು ಎಕ್ಸ್ಟೆಂಡ್ ಆಗ್ತಿತ್ತು. ಆದ್ರೆ 1980ರಲ್ಲಿ ಬೆಂಗಳೂರಿಗೆ ಬೇರೆ ಸಿಟಿ ಸಿವಿಲ್ ಕೋರ್ಟ್ಸ್ ಆಕ್ಟ್ ಬಂದ ಕಾರಣ ಈ ಒಂದು ತಿದ್ದುಪಡಿ ಮಾಡು ಬೆಂಗಳೂರನ್ನು ಹೊರತುಪಡಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ವಯವಾಗುವಂತಹ ಈ ಕಾಯ್ದೆ 1964ರಲ್ಲಿ ರೂಪಿಸಲಾಗಿದೆ. ಇದರಲ್ಲಿ ಡೆಫಿನಿಷನ್ಸ್ ಕ್ಲಾಸ್ ಅಲ್ಲಿ
ಬಿ ಡೆಫಿನೇಷನ್ ಸಿವಿಲ್ ಕೋರ್ಟ್ ಅಂದ್ರೆ ಏನು ಅನ್ನೋದು ಹೇಳುತ್ತೆ. ಸಿವಿಲ್ ಕೋರ್ಟ್ ಮೀನ್ಸ್ ಎ ಡಿಸ್ಟ್ರಿಕ್ಟ್ ಕೋರ್ಟ್, ಕೋರ್ಟ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಆರ್ ಎ ಕೋರ್ಟ್ ಆಫ್ ಸಿವಿಲ್ ಜಡ್ಜ್. ಈ ಮೂರು ನ್ಯಾಯಾಲಯಗಳು ಸಿವಿಲ್ ನ್ಯಾಯಾಲಯಗಳು ಅಂತ ಈ ಒಂದು ಡೆಫಿನೇಷನ್ ಅಲ್ಲಿ ವ್ಯಾಖ್ಯಾನದಲ್ಲಿ ಹೇಳಲಾಗಿದೆ. ಅದೇ ರೀತಿ ಸೆಕ್ಷನ್ 3 ಕ್ಲಾಸಸ್ ಅಂಡ್ ಡಿಸಿಗ್ನೇಷನ್ ಆಫ್ ಸಿವಿಲ್ ಕೋರ್ಟ್ಸ್. There shall be 3 classes of civil courts subordinate to the High Court, namely number 1 the district court, number 2 the court of senior civil judge, and number 3 the court of a civil judge. ಇದು ಮೂರು ರೀತಿಯ ಒಂದು ಹಂತಗಳ ನ್ಯಾಯಾಲಯಗಳನ್ನ ಈ ಕಾಯ್ದೆಯಡಿ ರೂಪಿಸಲಾಗಿದೆ. ಸೆಕ್ಷನ್ 3 ನಂತರ ಸೆಕ್ಷನ್ 13 ಕೋಣ ಈ ಕಾಯ್ದೆ 13ರಲ್ಲಿ ಜುರಿಸ್ಡಿಕ್ಷನ್ ಚಾಪ್ಟರ್ 3 ಸೆಕ್ಷನ್ 13 ಲೋಕಲ್ ಲಿಮಿಟ್ಸ್ ಆಫ್ ಜುರಿಸ್ಡಿಕ್ಷನ್. ಲೋಕಲ್ ಲಿಮಿಟ್ಸ್ ಅಂದ್ರೆ ನಾನು ಏನ್ ಹೇಳಿದೆ, ಪ್ರಾಂತ್ಯವಾರು, ಪ್ರಾದೇಶಿಕ, ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ನ ನಿಗದಿ ಮಾಡೋದು ಸೆಕ್ಷನ್ 13ರಲ್ಲಿ ಹೇಳ್ತಾರೆ. ದ ಸ್ಟೇಟ್ ಗವರ್ಮೆಂಟ್ ಶಲ್ ಇನ್ ಕನ್ಸಲ್ಟೇಷನ್ ವಿತ್ ದ ಹೈಕೋರ್ಟ್ and subject to the provisions of section 4 and 6 of this act, fix and may from time to time vary by notification the local limits of the jurisdiction of any district court, court of senior civil judge under this act. Subsection 2, the state government shall in consultation with the high court fix and may from time to time vary by notification the local limits of jurisdiction of ಎನಿ ಕೋರ್ಟ್ ಆಫ್ ಸಿವಿಲ್ ಜಡ್ಜ್ ಅಂಡರ್ ದಿಸ್ ಆಕ್ಟ್. ಈ ಒಂದು ಕಾಯ್ದೆಯಡಿ ಸರ್ಕಾರ ಉಚ್ಚ ನ್ಯಾಯಾಲಯದ ಒಂದು ಸಹಯೋಗದೊಂದಿಗೆ ಜಿಲ್ಲಾ ನ್ಯಾಯಾಲಯದ, ಹಿರಿಯ ಸಿವಿಲ್ ನ್ಯಾಯಾಲಯದ ಹಾಗೂ ಸಿವಿಲ್ ನ್ಯಾಯಾಲಯ, ಮೊದಲು ಏನು ನಾವು ಕರಿತಾ ಇದ್ದೋ ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್, ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ ಅಂತ ಕರಿತಿದ್ದೋ, ಇದನ್ನ 2009ರಲ್ಲಿ ತಿದ್ದುಪಡಿ ಮಾಡಿ ಡಿವಿಷನ್ ಅನ್ನೋದು ಬೇಡ, ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್, ಸಿವಿಲ್ ಜಡ್ಜ್ ಅನ್ನೋ ರೀತಿಯಲ್ಲಿ ತಿದ್ದುಪಡಿ ಮಾಡಿದ್ರು. ಈ ಒಂದು ನ್ಯಾಯಾಲಯಗಳ ಪ್ರಾಂತ್ಯವಾರವಾದ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯನ್ನ ಅಧಿಸೂಚನೆಗಳ ಮೂಲಕ ಹೊರಡಿಸಿ ಆ ಒಂದು ಪ್ರಾಂತ್ಯವನ್ನು ನಿಗದಿ ಮಾಡ್ತಾರೆ. ಅದನ್ನ ಕಾಲಕ್ಕೆ ತಕ್ಕಂತೆ ವ್ಯತ್ಯಾಸ ಮಾಡುವಂತ ಒಂದು ಅಧಿಕಾರವನ್ನ ಈ ಸರ್ಕಾರ ಮತ್ತು ಉಚ್ಚ ನ್ಯಾಯಾಲಯ ಸಹಯೋಗ ಎರಡರೊಂದಿಗೂ ಮಾಡುವಂತ ಅಧಿಕಾರವನ್ನ ಇದು ಕೊಡುತ್ತೆ. ಇದು ಒಂದು ನ್ಯಾಯಾಲಯದ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯನ್ನ ನಿಗದಿ ಮಾಡ್ತದೆ. ಅಂದ್ರೆ ಯಾವ ಯಾವ ಗ್ರಾಮಗಳು, ಯಾವ ಯಾವ ಹೋಬಳಿಗಳು ಯಾವ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಬರ್ತವೆ ಎಂಬುದನ್ನ ಈ ಒಂದು ಅಧಿಸೂಚನೆಯಲ್ಲಿ ಸಿಗುತ್ತೆ ನಮ್ಗೆ. ಇದನ್ನ ನಾವು ಗಮನಿಸಬೇಕಾಗಿರ್ತದೆ. ನಂತರ ಸೆಕ್ಷನ್ 17 ಸಿವಿಲ್ ಜುರಿಸ್ಡಿಕ್ಷನ್ ಆಫ್ ಸಿವಿಲ್ ಜಡ್ಜಸ್. The jurisdiction of a court of civil judge shall extend to all original suits and proceedings of a civil nature, not otherwise excluded from the civil judge's jurisdiction, of which the amount or value of the subject matter does not exceed 5 lakhs rupees. ಈ ಒಂದು 5 ಲಕ್ಷ ರೂಪಾಯಿಗೆ ಮೀರದಿರುವ ಎಲ್ಲಾ ಪ್ರಕರಣಗಳ ಸಂಜ್ಞೇಯತೆಯನ್ನ, ಈ ಕಾಗ್ನಿಜೆನ್ಸ್ ತಗೊಳ್ಳುವಂತಹ ಒಂದು ಅಧಿಕಾರ ವ್ಯಾಪ್ತಿಯನ್ನ ಸಿವಿಲ್ ಜಡ್ಜ್ ಅವರ ನ್ಯಾಯಾಲಯಕ್ಕೆ ಈ ಸೆಕ್ಷನ್ 17ರಂತೆ ನೀಡಲಾಗಿದೆ. ನಾವು ಸೆಕ್ಷನ್ 16ಕ್ಕೆ ಬಂದಾಗ ಒಂದು ಹಿರಿಯ ಸಿವಿಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನ ಇಲ್ಲಿ ನೀಡಲಾಗಿದೆ. ಇದರಂತೆ ದ ಜುರಿಸ್ಡಿಕ್ಷನ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್. The jurisdiction of the court of senior civil judge shall extend to all original suits and proceedings of a civil nature. ಇಲ್ಲಿ ಅಮೌಂಟ್ ವ್ಯಾಲ್ಯೂ ಏನಿದೆ ಅದ್ರ ಬಗ್ಗೆ ಹೇಳಲ್ಲ, ಆದ್ರೆ ಇಲ್ಲಿ ನಾವು ಸೆಕ್ಷನ್ 17ರೊಂದಿಗೆ 16 ಓದಿದಾಗ ಈ 5 ಲಕ್ಷ ಮೌಲ್ಯವನ್ನ ಮೀರಿದಂತಹ ಪ್ರಕರಣಗಳು ಮತ್ತೆ ಅನ್ಲಿಮಿಟೆಡ್, ಇದಕ್ಕೆ ಯಾವುದೇ ಒಂದು ಮಿತಿ ಇಲ್ಲ, ಎಲ್ಲಾ ಪ್ರಕರಣಗಳು ಈ ಹಿರಿಯ ಸಿವಿಲ್ ನ್ಯಾಯಾಲಯದ ಒಂದು ಅಧಿಕಾರ ವ್ಯಾಪ್ತಿಗೆ ಈ ಕಾಯ್ದೆಯಡಿ ಬರ್ತದೆ.
ಆದ್ರಿಂದ ನಾವು ಈ ಕಾಯ್ದೆಯ ಒಂದು ಅಧ್ಯಯನದಿಂದ ಒಂದು ನಮ್ಮ ಸಿವಿಲ್ ನ್ಯಾಯಾಲಯ, ಹಿರಿಯ ಸಿವಿಲ್ ನ್ಯಾಯಾಲಯ ಹಾಗೂ ಜಿಲ್ಲಾ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ, ಪ್ರಾದೇಶಿಕವಾದ ಅದರ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಮತ್ತು ಅದರ ಒಂದು ಮಾನಿಟರಿಂಗ್ ಅಂದ್ರೆ ಪೆಕ್ಯುನಿಯರಿ ಜುರಿಸ್ಡಿಕ್ಷನ್ ಗಳ ಬಗ್ಗೆ ಈ ಒಂದು ಕಾಯ್ದೆ ನಮಗೆ ಬೆಳಕನ್ನ ಕೊಡ್ತದೆ. ನಾವು ಬೆಂಗಳೂರು ನಗರಕ್ಕೆ ಬಂದಾಗ ಅದಕ್ಕೆ ಸಂಬಂಧಿಸಿದಂತೆ ಒಂದು ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯಗಳ ಅಧಿನಿಯಮ 1979ರಂತೆ ಬೆಂಗಳೂರು ನಗರದಲ್ಲಿ ಅಲ್ಲಿ ಬೇರೆ ಬೇರೆ ಶ್ರೇಣಿಯ ನ್ಯಾಯಾಲಯಗಳಿಲ್ಲ. ನಗರ ನ್ಯಾಯಾಲಯದಲ್ಲಿ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಆಕ್ಟ್ ಕೆಳಗಡೆ ಒಂದೇ ಶ್ರೇಣಿಯ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಲಾಗಿದೆ. ಅದು ಜಿಲ್ಲಾ ನ್ಯಾಯಾಲಯ ಏನಿದೆ ನ್ಯಾಯಾಧೀಶರ ಒಂದು ಶ್ರೇಣಿಯ ನ್ಯಾಯಾಧೀಶರನ್ನ ಒಂದು ನ್ಯಾಯಾಲಯ ಹೊಂದಿರ್ತದೆ. ಅದೇ ರೀತಿ ಈ ಬೆಂಗಳೂರು ಒಂದು ನ್ಯಾಯಾಲಯದಲ್ಲಿ ಮತ್ತೊಂದು ರೀತಿಯ ಒಂದು ಕರ್ನಾಟಕ ಲಘು ವ್ಯಾಜ್ಯಗಳ ನ್ಯಾಯಾಲಯ ಅಧಿನಿಯಮ 1964 ಎಂಬ ಕಾಯ್ದೆಯಡಿ ಒಂದು 2 ಲಕ್ಷಗಳ ಒಂದು ಆರ್ಥಿಕ ಮೌಲ್ಯದವರೆಗೆ ಮೀರದ ಎಲ್ಲಾ ದಾವೆಗಳನ್ನ ಅದು ನಡೆಸುವ ಅಧಿಕಾರವನ್ನ ಆ ಲಘು ನ್ಯಾಯಾಲಯಕ್ಕೆ ನೀಡಲಾಗಿದೆ. ನಗರ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಇತಿಮಿತಿ ಇಲ್ಲ. ಎಲ್ಲಾ ದಾವೆಗಳು ಆ ಒಂದು ನಗರ ನ್ಯಾಯಾಲಯಕ್ಕೆ ನಾವು ದಾಖಲಿಸಬಹುದು. ಆದ್ದರಿಂದ ನಾವು ನ್ಯಾಯಾಲಯಗಳ ಶ್ರೇಣಿ, ಅವುಗಳ ಹಂತವನ್ನ ತಿಳಿದು ಅತ್ಯಂತ ಕೆಳ ಶ್ರೇಣಿಯ ನ್ಯಾಯಾಲಯದಲ್ಲಿಯೇ ನಾವು ದಾವೆಯನ್ನ ಹೂಡಬೇಕು. ಆ ನ್ಯಾಯಾಲಯವು ಅತ್ಯಂತ ಕೆಳ ಶ್ರೇಣಿಯದಾಗಿರ್ಬೇಕು ಮತ್ತು ಅದ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯನ್ನು ಸಹ ಹೊಂದಿರಬೇಕು. ಹಾಗೆ ಒಂದು ಸರ್ ಮ್ಯೂಟ್ ಮಾಡ್ಕೊಂಡ್ರ? ಆಯ್ತು. ಆದ್ರಿಂದ ಅದು ಒಂದು ಪ್ರಾದೇಶಿಕ ವ್ಯಾಪ್ತಿಯನ್ನು ಸಹ ಹೊಂದಿರಬೇಕು, ಕೆಳ ಶ್ರೇಣಿಯ ಒಂದು ನ್ಯಾಯಾಲಯ ಸಹ ಆಗಿರ್ಬೇಕು ಮತ್ತು ಅದು ಆರ್ಥಿಕ ಮೌಲ್ಯನೂ ಸಹ ಇರಬೇಕು. ಆ ಒಂದು ನ್ಯಾಯಾಲಯದಲ್ಲಿ ನಾವು ಒಂದು ದಾವೆಯನ್ನ ಹೂಡಬೇಕಾಗಿರ್ತದೆ. ಈಗ ಸೆಕ್ಷನ್ 16 ಸೆಕ್ಷನ್ 16 suits to be instituted where subject matter situates. ದಾವೆಯ ವಸ್ತು ವಿಷಯವು ಇರುವಲ್ಲಿ ನಾವು ದಾವೆಯನ್ನ ಹೂಡಬೇಕು ಅನ್ನೋದು ಸೆಕ್ಷನ್ 16. ವೆರಿ ಸಿಂಪಲ್ ಸೆಕ್ಷನ್ ಇದು. ಇದರಂತೆ ಒಂದು ಆಸ್ತಿ, ಒಂದು ಸ್ಥಿರ ಆಸ್ತಿಗೆ ಸಂಬಂಧಿಸಿದಂತೆ ಒಂದು ಸ್ವಾಧೀನವನ್ನ ಪಡೆದುಕೊಳ್ಳಬೇಕು ಅಂದ ಪಕ್ಷದಲ್ಲಿ, ಅಥವಾ ಆ ಸ್ಥಿರ ಆಸ್ತಿಯಲ್ಲಿ ವಿಭಾಗವನ್ನ ಕೇಳಬೇಕು, ವಿಭಾಗವನ್ನ ಒಂದು ದಾವೆಯನ್ನು ಹೂಡಬೇಕು ಅಂದಾಗ, ಅಥವಾ ಆ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತ ಅಡಮಾನ ಅಥವಾ ಋಣಭಾರಕ್ಕೆ ಸಂಬಂಧಿಸಿದಂತೆ ಸೂಟ್ ಫಾರ್ ಫೋರ್ಕ್ಲೋಸರ್ ಆಗ್ತೀವಿ, ಸೂಟ್ ಫಾರ್ ರಿಡಂಪ್ಷನ್ ಆಗ್ತೀವಿ. ಅದಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ಒಂದು ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತ ಇತರ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನ ನಿರ್ಧಾರ ಮಾಡೋದಕ್ಕೋಸ್ಕರ, ಅದೇ ರೀತಿ ಸ್ಥಿರ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಅಕ್ರಮದ ಬಗ್ಗೆ ನಷ್ಟ ಪರಿಹಾರ ಏನಾದ್ರು ಕೇಳುವಂತದ್ದು ಇದ್ರೆ, ಈ ಸ್ಥಿರ ಆಸ್ತಿಯ ಬಗ್ಗೆ ಜಪ್ತಿಗೆ ಒಳಪಟ್ಟ ಸ್ಥಿರ ಆಸ್ತಿಗೆ ಮಾಡಲಾದ ಅಕ್ರಮದ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ, ಮತ್ತೆ ಈ ಒಂದು ಸ್ಥಿರ ಆಸ್ತಿ ಎಲ್ಲಿದೆಯೋ ಯಾವ ಒಂದು ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಕೋರ್ಟಿನ ನ್ಯಾಯಾಲಯದ ಒಂದು ಪ್ರಾದೇಶಿಕ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಎಲ್ಲಿ ಆ ಒಂದು ಸ್ಥಿರ ಆಸ್ತಿ ಇರುತ್ತೋ ಆ ಒಂದು ನ್ಯಾಯಾಲಯ ಅದನ್ನ ನಡೆಸುವಂತ, ಆ ದಾವೆಯನ್ನ ನಡೆಸುವಂತ ಅಧಿಕಾರ ವ್ಯಾಪ್ತಿ ಹೊಂದಿರ್ತದೆ. ಈ ಸ್ವತ್ತು, ಆ ಒಂದು ಸ್ವತ್ತು ಯಾವ ನ್ಯಾಯಾಲಯದ ಒಂದು ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಗೆ ಬರ್ತದೆಯೋ ಆ ನ್ಯಾಯಾಲಯದಲ್ಲಿ ಹೂಡ್ತಕ್ಕದ್ದು. ಇದ್ರಲ್ಲೇನು ನಮ್ಗೆ ಹೆಚ್ಚು ಕನ್ಫ್ಯೂಷನ್ ಬರೋದಿಲ್ಲ, ಯಾಕೆಂದ್ರೆ ಒಂದು ದಾವಾಸ್ತಿ ಯಾವ ಸ್ಥಳದಲ್ಲಿದೆ, ಆ ಸ್ಥಳ ಯಾವ ಒಂದು ನ್ಯಾಯಾಲಯದ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನು ನಾವು ಈ ಒಂದು ಕರ್ನಾಟಕ ಸಿವಿಲ್ ಕೋರ್ಟ್ಸ್ ನೋಟಿಫಿಕೇಶನ್ ಏನಿದೆ ಆ ಯಾವ ನ್ಯಾಯಾಲಯದಲ್ಲಿ ಅದು ಬರುತ್ತೆ ಅನ್ನೋದನ್ನ ನಾವು ಸುಲಭವಾಗಿ ಕಂಡಿಡ್ಕೊಂಡು ಆ ಒಂದು ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಬಹುದು. ಇನ್ನು ಸೆಕ್ಷನ್ 17ಕ್ಕೆ ಹೋದಾಗ 17ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದಾವಾ ಆಸ್ತಿಗಳು, ಒಂದಕ್ಕಿಂತ ಹೆಚ್ಚು ದಾವಾ ಆಸ್ತಿಗಳು ಇರ್ತವೆ. ಆ ದಾವಾ ಆಸ್ತಿಗಳು ಬೇರೆ ಬೇರೆ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ಇರುವ ಸ್ಥಿರ ಸ್ವತ್ತುಗಳನ್ನ
ಸೇರಿಸಿ ನಾವು ಒಂದು ದಾವೆಯನ್ನ ಹಾಕ್ಬೇಕಾಗುತ್ತೆ. ಈಗ ಒಂದು ಸ್ಥಿರ ಆಸ್ತಿ ಬೆಂಗಳೂರಲ್ಲಿ ಇರುತ್ತೆ, ಇನ್ನೊಂದು ಮೈಸೂರಲ್ಲಿ ಇರುತ್ತೆ, ಇನ್ನೊಂದು ತುಮಕೂರಲ್ಲಿ ಒಂದು ಆಸ್ತಿ ಇರುತ್ತೆ. ಈ 3 ಆಸ್ತಿಗಳಿಗೆ ಸಂಬಂಧಪಟ್ಟಂಗೆ ನಾವು ಒಂದು ದಾವೆಯನ್ನ ಹೂಡ್ಬೇಕಾಗಿ ಬರುತ್ತೆ. ಒಂದು ವಿಭಾಗಕ್ಕಾಗಿ ಸಾಮಾನ್ಯವಾಗಿ ವಿಭಾಗಕ್ಕಾಗಿ ಒಂದು ದಾವೆಯನ್ನ ಹೂಡ್ಬೇಕು. ಯಾಕೆಂದ್ರೆ ಈ ಸರ್ಕಾರಿ ನೌಕರರು ವರ್ಗಾವಣೆ ಆಗ್ತಿರ್ತವೆ. ವರ್ಗಾವಣೆ ಆದಾಗೆಲ್ಲ ಒಂದೊಂದ್ ಕಡೆ ಒಂದೊಂದು ಆಸ್ತಿ, ಆ ಮಕ್ಕಳು ನಂತರ ಒಂದು ವಿಭಾಗಕ್ಕಾಗಿ ಒಂದು ದಾವೆ ಬಂದಾಗ ನಾವು ಈ 3 ನ್ಯಾಯಾಲಯಗಳು, ಈಗ ಮೈಸೂರಲ್ಲಿ, ಬೆಂಗಳೂರಲ್ಲಿ, ತುಮಕೂರಲ್ಲಿ ಆಸ್ತಿಗಳಿರುತ್ತೆ, ಸ್ಥಿರ ಆಸ್ತಿ, ಯಾವ ನ್ಯಾಯಾಲಯದಲ್ಲಿ ನಾವು ದಾವೆಯನ್ನ ಹೂಡ್ಬೇಕು ಅನ್ನೋದು ಪ್ರಶ್ನೆ ಬಂದಾಗ ಈ 3 ನ್ಯಾಯಾಲಯಗಳಲ್ಲಿ ಯಾವ್ದಾದ್ರೂ ಒಂದು ನ್ಯಾಯಾಲಯದಲ್ಲಿ ನಾವು ಒಂದು ದಾವೆಯನ್ನ ಹೂಡುವಂತ ಹಕ್ಕು ಈ ಒಂದು ಸೆಕ್ಷನ್ 17 ನಮ್ಗೆ ನೀಡುತ್ತೆ. ಅಥವಾ ಬೆಂಗಳೂರಲ್ಲಿ ಬರೀ ಒಂದ್ ಸೈಟ್ ಇರ್ಬೋದು, ತುಮಕೂರಲ್ಲಿ 10 ಎಕರೆ ಜಮೀನು ಇರ್ಬೋದು, ಅಥವಾ ವ್ಯಾಲ್ಯೂಯೇಷನ್ ಅದು ಮುಖ್ಯ ಅಲ್ಲ, ಅದು ಎಷ್ಟೇ ಇರ್ಲಿ ಜಮೀನು ಅಥವಾ ಆಸ್ತಿಯ ಮೌಲ್ಯ ಎಷ್ಟೇ ಇರ್ಬೋದು, ಆ ಒಂದು ಪ್ರಾದೇಶಿಕ ಯಾವ್ದು ಬೆಂಗಳೂರಲ್ಲಿ ಬೇಕಾದ್ರೂ ಹಾಕ್ಬೋದು ಆ ದಾವೆಯನ್ನ, ಅಥವಾ ತುಮಕೂರಲ್ಲೂ ಹಾಕ್ಬೋದು, ಅಥವಾ ಮೈಸೂರಲ್ಲೂ ಸಹ ನಾವು ಆ ದಾವೆಯನ್ನ ಹೂಡ್ಬಹುದು ಅನ್ನೋದು ಸೆಕ್ಷನ್ 17 ಹೇಳುತ್ತೆ. ಸೆಕ್ಷನ್ 18ಕ್ಕೆ ಬಂದಾಗ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಸ್ಥಳೀಯ ಅಥವಾ ಪ್ರಾದೇಶಿಕ ಪರಿಮಿತಿಯ ಅನಿಶ್ಚಿತವಾಗಿದ್ದಾಗ, there is a uncertainty about the jurisdiction of courts. ಒಂದು ಪ್ರಾದೇಶಿಕ ಅಂದ್ರೆ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಬಗ್ಗೆ ಒಂದು ನಿಶ್ಚಿತವಾದ ಒಂದು ಅನಿಶ್ಚಿತತೆ ಇರ್ತದೆ, ನಿಶ್ಚಿತತೆ ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಈ ನ್ಯಾಯಾಲಯಕ್ಕೆ ಹಾಕ್ಬೇಕಾ ಅಥವಾ ಇನ್ನೊಂದು ನ್ಯಾಯಾಲಯಕ್ಕೆ ಹಾಕ್ಬೇಕಾ ಅಂತ ಬಂದಾಗ ನಾವು ಯಾವುದೇ ನ್ಯಾಯಾಲಯ, ಹಾಗೆ 2ರಲ್ಲಿ ಒಂದು ನ್ಯಾಯಾಲಯದ ಯಾವುದು ಅನಿಶ್ಚಿತತೆ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಆಧಾರವಿದೆ ಎಂದು ಮನದಟ್ಟಾಗತ್ತೆ ಮಾಡ್ಕೊಟ್ಟು ಆ ಒಂದು ನ್ಯಾಯಾಲಯಕ್ಕೆ ಹಾಕಿ, ಆ ನ್ಯಾಯಾಲಯದ ಮುಂದೆ ನೋಡಿ ಈ ಒಂದು ಅಧಿಕಾರ ವ್ಯಾಪ್ತಿಯ ಬಗ್ಗೆ ಅನಿಶ್ಚಿತತೆ ಇದೆ, ಅನ್ಸರ್ಟನಿಟಿ ಇದೆ, ಆದ್ರಿಂದ ಅದನ್ನ ಈ ಒಂದು ನ್ಯಾಯಾಲಯ ಪರಿಗಣಿಸ್ಬೇಕು ಅಂತ ಒಂದು ನಾವು ಮನವಿ ಮಾಡಿ, ಅದರಂತೆ ಆ ಒಂದು ನ್ಯಾಯಾಲಯ ಆದೇಶ ಮಾಡಿ ಆ ಒಂದು ಅನ್ಸರ್ಟನಿಟಿ ಬಗ್ಗೆ ಆ ನಂತರ ದಾವೆಯ ಒಂದು ವಿಚಾರಣೆಯನ್ನ ಆ ನ್ಯಾಯಾಲಯ ಮಾಡಬಹುದು. ಹಾಗೆ ಆ ನ್ಯಾಯಾಲಯಕ್ಕೆ ಆ ದಾವಾ ಸ್ವತ್ತನ್ನು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಇರುವಂತೆ ಮಾಡಿದ ಆದೇಶದಷ್ಟೇ ಅದು ಒಂದು ಪರಿಣಾಮಕಾರಿಯಾಗಿ ಇರ್ತದೆ. ಅದಕ್ಕೆ ಸಂಪೂರ್ಣವಾದ ಅಧಿಕಾರ ವ್ಯಾಪ್ತಿ ಆ ನ್ಯಾಯಾಲಯಕ್ಕೆ ಇರುತ್ತೆ. ಒಂದು ವೇಳೆ ಆ ಒಂದು ಅನಿಶ್ಚಿತತೆಯ ಬಗ್ಗೆ ಒಂದು ಆದೇಶ ಮಾಡಿರೋದಿಲ್ಲ, ಆಗ ಅದರ ಬಗ್ಗೆ ಮೇಲ್ಮನವಿ ಅಥವಾ ಪುನರೀಕ್ಷಣೆ ಅಪೀಲ್ ಅಥವಾ ರಿವಿಷನ್ ಸಲ್ಲಿಸಿ ಅದನ್ನ ತಕರಾರು ಸಲ್ಲಿಸಿದಲ್ಲಿ ಅದನ್ನ ಆ ಬಗ್ಗೆ ಅನಿಶ್ಚಿತತೆ ಬಗ್ಗೆ ಆಧಾರವಿಲ್ಲವೆಂದು ಅಥವಾ ಅದರ ತತ್ಪರಿಣಾಮವಾಗಿ ನ್ಯಾಯ ವಿಫಲತೆ ಏನು ಆಗೋದಿಲ್ಲ ಅಂತ ಕಂಡು ಬಂದಾಗ ಅದನ್ನ ಪರಿಗಣಿಸಬಾರ್ದು. ಆ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇದೆ ಅಂತಾನೆ ನೀವು ಅಪೀಲು ಅಥವಾ ರಿವಿಷನ್ ಕೋರ್ಟ್ಗಳು ಸಹ ಪರಿಗಣಿಸ್ಬೇಕು ಅಂತ ಆ ಒಂದು ಸೆಕ್ಷನ್ 18 ಹೇಳುತ್ತೆ. ಸೆಕ್ಷನ್ 19ಕ್ಕೆ ಬಂದಾಗ ನಾವು ವ್ಯಕ್ತಿಗೆ ಸೆಕ್ಷನ್ 19 ಸೂಟ್ಸ್ ಫಾರ್ ಕಾಂಪನ್ಸೇಷನ್ ಫಾರ್ ರಾಂಗ್ಸ್ ಟು ಪರ್ಸನ್ಸ್ ಆರ್ ಮೂವಬಲ್ಸ್. ವ್ಯಕ್ತಿಗೆ ಅಥವಾ ಚರ ಆಸ್ತಿಗೆ ಮಾಡಲಾದ ಅಕ್ರಮಗಳ ಬಗ್ಗೆ ಪರಿಹಾರಕ್ಕಾಗಿ ದಾವೆಗಳನ್ನ ನಾವು ಹೂಡಬೇಕಾದಂತ ಒಂದು ಸಂದರ್ಭದಲ್ಲಿ ಆ ಅಕ್ರಮಗಳನ್ನು ಅಥವಾ ಒಂದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ಮಾಡಿದರೆ ಆ ಅಕ್ರಮಗಳನ್ನ, ಆ ಒಂದು ರಾಂಗ್ಸ್ ಏನಿದೆ ಆ ರಾಂಗ್ಸ್ ನ ಒಂದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ಮಾಡಿದರೆ ಮತ್ತು ಪ್ರತಿವಾದಿ ಇನ್ನೊಂದು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ವಾಸಿಸಿದ್ರೆ ಅಥವಾ ವಾಸಸ್ಥಳ ಅಲ್ಲಿದ್ರೆ ಅಥವಾ ವ್ಯವಹಾರ ಮಾಡ್ತಿದ್ರೆ ವಾದಿಯ ಇಚ್ಛೆಯ ಮೇರೆಗೆ ಆ ಸದರಿ ನ್ಯಾಯಾಲಯಗಳ ಪೈಕಿ ಯಾವುದಾದರೂ ಒಂದು ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಬಹುದು. ಇದಕ್ಕೆ ಒಂದು ಇಲಿಸ್ಟ್ರೇಷನ್ ಸಹ ಕೊಟ್ಟಿದ್ದಾರೆ. ಎ ರಿಸೈಡಿಂಗ್ ಇನ್ ಡೆಲ್ಲಿ, ಬಿ ಇನ್ ಕಲ್ಕತ್ತಾದಲ್ಲಿ ಅವನ್ನ ಬಿಡ್ತಾರೆ. ಬಿ ಮೆಸ್ಸು ಎ ಐದರ್ ಇನ್ ಕಲ್ಕತ್ತಾ ಆರ್ ಇನ್ ಡೆಲ್ಲಿ. ಅವನು ದಾವೆಯನ್ನ ಡೆಲ್ಲಿ ಅಥವಾ ಕಲ್ಕತ್ತಾ ಎರಡರಲ್ಲಿ ಯಾವ್ದಾದ್ರೂ ಒಂದು ಸ್ಥಳವನ್ನ ಅವನು ಆಯ್ಕೆ ಮಾಡುವಂತ ಸ್ವತಂತ್ರ ಈ ಒಂದು ಕಲಂನಲ್ಲಿ ನೀಡಲಾಗಿದೆ. ಈಗ ಸೆಕ್ಷನ್ 20ರಂತೆ ಇತರ ದಾವೆಗಳನ್ನು ಪ್ರತಿವಾದಿಗಳು ವಾಸಿಸುವ ಸ್ಥಳದಲ್ಲಿ ಅಥವಾ ವ್ಯಾಜ್ಯ ಕಾರಣ ಉದ್ಭವಿಸಿದ ಸ್ಥಳದಲ್ಲಿ ಹೂಡಬೇಕು ಅನ್ನೋದನ್ನ ಸೆಕ್ಷನ್ 20 other suits to be instituted where defendants reside or cause of action arises. ಇತರ ದಾವೆಗಳು ಅಂದ್ರೆ ನಾವು
ಇತರ ದಾವೆಗಳು ಅಂದ್ರೆ ಕಲಂ 16ರಿಂದ 19ರಲ್ಲಿ ಹೇಳಲಾದ ದಾವೆಗಳನ್ನ ಹೊರತುಪಡಿಸಿ ಉಳಿದ ದಾವೆಗಳನ್ನ ಒಂದು ಪ್ರತಿವಾದಿ ಅಥವಾ ಪ್ರತಿವಾದಿಗಳು ಎಲ್ಲಿ ವಾಸಿಸ್ತಾರೋ ಆ ಒಂದು ಸ್ಥಳದಲ್ಲಿ ಅಥವಾ ವ್ಯಾಜ್ಯ ಕಾರಣ ಕಾಸ್ ಆಫ್ ಆಕ್ಷನ್ ಎಲ್ಲಿ ಉದ್ಭವವಾಗಿದೆಯೋ ಆ ಒಂದು ಸ್ಥಳದಲ್ಲಿ ನಾವು ದಾವೆಯನ್ನ ಹೂಡಬಹುದು. ಪ್ರತಿವಾದಿಗಳು ವಾಸಿಸುವ ಅಥವಾ ವ್ಯವಹಾರ ಮಾಡುವ ಸ್ಥಳ ಆ ನ್ಯಾಯಾಲಯದಲ್ಲಿ ಇಲ್ಲಿ ಒಬ್ಬನಿಗಿಂತ ಹೆಚ್ಚು ಪ್ರತಿವಾದಿಗಳಿರ್ತಾರೆ. ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯದ ಅನುಮತಿ ಕೇಳಿ ಅಥವಾ ಆ ವ್ಯಾಪ್ತಿಗೆ ವಾಸಿಸುವ ಪ್ರತಿವಾದಿ ಬಗ್ಗೆ ಒಪ್ಪಿಗೆ ಪಡೆದು ಆ ನ್ಯಾಯಾಲಯದಲ್ಲಿ ನಾವು ದಾವೆಯನ್ನ ಹೂಡಬಹುದು. ವ್ಯಾಜ್ಯ ಕಾರಣ ಇದು ಒಂದು ಸಂಪೂರ್ಣವಾಗಿ ಅಥವಾ ಭಾಗಶಃ ಎಲ್ಲಿ ಉದ್ಭವ ಆಗಿರ್ತದೋ ಆ ನ್ಯಾಯಾಲಯದಲ್ಲೂ ಸಹ ಆ ದಾವೆಯನ್ನ ಹೂಡಬಹುದು. ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಸಹ ಇದೆ, ವಿವರಣೆ. ಆ ವಿವರಣೆಯಂತೆ ಒಂದು ನಿಗಮ, ಒಂದು ಕಾರ್ಪೊರೇಷನ್ ಏನಿದೆ, ತನ್ನ ಅಧೀನ ಕಾರ್ಯಾಲಯ ಏನಿದೆ, ಸಬಾರ್ಡಿನೇಟ್ ಆಫೀಸ್ ಹೊಂದಿರೋ ಸ್ಥಳವನ್ನು ಸಹ ಅದು ವ್ಯವಹಾರ ಮಾಡುವ ಸ್ಥಳವೆಂದು ಭಾವಿಸತಕ್ಕದ್ದು. ಒಂದು ಕಾರ್ಪೊರೇಷನ್ ಹೆಡ್ ಆಫೀಸ್ ಬೇರೆ ಕಡೆ ಇರುತ್ತೆ, ಸಬಾರ್ಡಿನೇಟ್ ಆಫೀಸ್ ಇನ್ನೊಂದ್ ಕಡೆ ಇರುತ್ತೆ. ಆ ಸಬಾರ್ಡಿನೇಟ್ ಆಫೀಸ್ ಎಲ್ಲಿದೆಯೋ ಅದು ಸಹ ಅದು ವ್ಯವಹಾರ ಮಾಡುವ ಸ್ಥಳ ಅಂತ ಭಾವಿಸ್ಬೇಕು ಅಂತ ಹೇಳಿ ಈ ವಿವರಣೆ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳ್ತಾರೆ. ಈ ಒಂದು ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ನಾವು ಆಕ್ಷೇಪಣೆಗಳನ್ನ ಅಂದ್ರೆ ಕಲಂ 9 ಹೊರತುಪಡಿಸಿ ಕಲಂ 16ರಿಂದ 20ರವರೆಗೆ ಏನು ನಾವು ನೋಡ್ದೋ ಅಧಿಕಾರ ವ್ಯಾಪ್ತಿ, ಟೆರಿಟೋರಿಯಲ್ ಜುರಿಸ್ಡಿಕ್ಷನ್, ಪೆಕ್ಯುನಿಯರಿ ಜುರಿಸ್ಡಿಕ್ಷನ್ ಸಂಬಂಧಪಟ್ಟ ಹಾಗೆ ನಾವು ಆಕ್ಷೇಪಣೆಗಳನ್ನ ಯಾವಾಗ ಸಲ್ಲಿಸಬೇಕು ಅನ್ನೋದ ಸೆಕ್ಷನ್ 21 ನಾವು ಕ್ಲಿಯರ್ ಆಗಿ ನೋಡ್ಬೋದು. ನಾವು ಸೆಕ್ಷನ್ 21 ಬಹಳ ಜನ ನಾವು ಮರ್ತು ಬಿಡ್ತೀವಿ. ಒಂದು ದಾವೆಯನ್ನ ಸಲ್ಲಿಸಿ ಒಂದು ದಾವೆಯಲ್ಲಿ ವಿಚಾರಣೆ ಎಲ್ಲ ಆಗಿ ಆರ್ಗ್ಯುಮೆಂಟ್ ಬಂದಂತ ಸಂದರ್ಭದಲ್ಲಿ ಆ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಒಂದು ಅರ್ಜಿ ಸಲ್ಲಿಸುವಂತ ಒಂದು ಸಂದರ್ಭಗಳನ್ನ ನಾವು ನೋಡಿದೀವಿ. ಈ ಒಂದು ನ್ಯಾಯಾಲಯಕ್ಕೆ ಪೆಕ್ಯುನಿಯರಿ ಜುರಿಸ್ಡಿಕ್ಷನ್ ಬರೋದಿಲ್ಲ, ಸೀನಿಯರ್ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ ಹಾಕ್ಬೇಕಾಗಿತ್ತು ಇದ್ದಾವೆ. ಈ ನ್ಯಾಯಾಲಯದಲ್ಲಿ ಇದು ನಡೆಸೋದಕ್ಕೆ ಅಧಿಕಾರ ಇರೋದಿಲ್ಲ ಅಂತ ಒಂದು ಅರ್ಜಿ 711 ಅರ್ಜಿನ ಸಲ್ಲಿಸುವಂತ ಸಂದರ್ಭವನ್ನು ನಾವು ನೋಡಿದೀವಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ತಕರಾರನ್ನು ಸಲ್ಲಿಸಲು ಅವನಿಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ಯಾವಾಗ ಈ ತಕರಾರನ್ನ ಸಲ್ಲಿಸಬಹುದು ಅನ್ನೋದನ್ನ ಸೆಕ್ಷನ್ 21 ಹೇಳುತ್ತೆ. ಒಂದು ನ್ಯಾಯಾಲಯದ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕೆಳ ನ್ಯಾಯಾಲಯದಲ್ಲಿ ಅಂದ್ರೆ ಮೊದಲನೇ ವಿಚಾರಣಾ ನ್ಯಾಯಾಲಯದಲ್ಲಿ ಮೊದಲನೇ ಅವಕಾಶದಲ್ಲಿ ಅಥವಾ ವಿವಾದಾಂಶವನ್ನ ರಚಿಸುವಾಗ ಅಂದ್ರೆ ಇಶ್ಯೂಸ್ ಫ್ರೇಮ್ ಮಾಡೋದುವಾಗ ಅಥವಾ ಅದಕ್ಕೂ ಮೊದಲು ತಕರಾರನ್ನ ನಾವು ಸಲ್ಲಿಸಬೇಕು. ಈ ನ್ಯಾಯಾಲಯಕ್ಕೆ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಬರೋದಿಲ್ಲ, ಈ ನ್ಯಾಯಾಲಯಕ್ಕೆ ಪೆಕ್ಯುನಿಯರಿ ಜುರಿಸ್ಡಿಕ್ಷನ್ ಬರೋದಿಲ್ಲ. ಆದ್ರಿಂದ ಈ ದಾವ ಊರ್ಜಿತ ಅಲ್ಲ ಅನ್ನುವಂತ ತಕರಾರನ್ನ ಒಂದು ನ್ಯಾಯಾಲಯದ ವಿಚಾರಣಾ ಪ್ರಾರಂಭಿಕ ಹಂತದಲ್ಲೇ ಅಂದ್ರೆ ಇಶ್ಯೂಸ್ ವಿವಾದಾಂಶಗಳು ರಚನೆಯಾಗುವ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಪೂರ್ವದಲ್ಲಿಯೇ ನಾವು ಸಲ್ಲಿಸಬೇಕು. ಈಗ ಆ ರೀತಿಯ ಒಂದು ತಕರಾರನ್ನು ಸಲ್ಲಿಸದಿದ್ದ ಪಕ್ಷದಲ್ಲಿ ಇದೇ ಒಂದು ಕಾರಣವನ್ನ ಹೇಳಿ ಅವರು ಮೇಲ್ಮನವಿ ನ್ಯಾಯಾಲಯದಲ್ಲಾಗಲಿ ಅಥವಾ ರಿವಿಷನ್ ಪುನರೀಕ್ಷಣಾ ನ್ಯಾಯಾಲಯದಲ್ಲಾಗಲಿ ಅದನ್ನ ತಕರಾರನ್ನ ಸಲ್ಲಿಸಿದ ಪಕ್ಷದಲ್ಲಿ ಅದನ್ನ ಆ ನ್ಯಾಯಾಲಯ ಪುರಸ್ಕರಿಸುವ ತಕ್ಕದ್ದಲ್ಲ. ಒಬ್ಬ ವ್ಯಕ್ತಿ ಒಬ್ಬ ಕಕ್ಷಿದಾರ ಏನಿದ್ದಾರೆ ಈ ಒಂದು ಅಧಿಕಾರ ವ್ಯಾಪ್ತಿ ಆಕ್ಷೇಪಣೆಗಳನ್ನ ಅತ್ಯಂತ ಬೇಗ ಅಂದ್ರೆ ಪ್ರಥಮ ಹಂತದಲ್ಲಿಯೇ ಅವನು ದಾಖಲಿಸಬೇಕಾಗತ್ತೆ. ಈ ಒಂದು ದಾಖಲಿಸದಿದ್ದ ಪಕ್ಷದಲ್ಲಿ ಆ ನಂತರ ಮಾಡಿದಂತಹ ಒಂದು ಏನಿದೆ ತಕರಾರು ಅದು ನ್ಯಾಯಾಲಯದ ಮುಂದೆ ನಿಲ್ಲೋದಿಲ್ಲ. ಅದೇ ರೀತಿ ಒಂದು ಅಪೀಲ್ ಹೋದಾಗ, ಮೇಲ್ಮನವಿ ಹೋದಾಗ ಅಥವಾ ಪುನರೀಕ್ಷಣೆ ರಿವಿಷನ್ಗೆ ಹೋದಾಗ ಅದನ್ನ ಆ ಅಪೀಲ್ನೆಟ್ ಆ ರಿವಿಷನಲ್ ಕೋರ್ಟ್ಸ್ ಅದನ್ನ ಕನ್ಸಿಡರ್ ಮಾಡಬಾರ್ದು ಅನ್ನೋದನ್ನ ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 21 ಹೇಳುತ್ತೆ. ಅದು ಸಬ್ಸೆಕ್ಷನ್ 1 ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಬಗ್ಗೆ ಹೇಳುತ್ತೆ. ಸಬ್ಸೆಕ್ಷನ್ 2 ಏನಿದೆ ಒಂದು ನ್ಯಾಯಾಲಯದ ಮೌಲ್ಯಾಧಾರಿತ ಅಂದ್ರೆ ಪೆಕ್ಯುನಿಯರಿ ಜುರಿಸ್ಡಿಕ್ಷನ್ ಸಂಬಂಧಪಟ್ಟ ಹಾಗೆ ಹೇಳುತ್ತೆ. ಆ ಒಂದು ಸಬ್ಸೆಕ್ಷನ್ 2 ಸಹ ಅದನ್ನ ಆ ಒಂದು ತಕರಾರನ್ನ
ಪ್ರಾಥಮಿಕ ಹಂತದಲ್ಲಿಯೇ ಒಂದು ವಿವಾದಾಂಶ ಏನಿದೆ, ವಿವಾದಾಂಶ ರಚನೆ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಪೂರ್ವದ ಸಂದರ್ಭದಲ್ಲಿಯೇ ನೀವು ಆ ಒಂದು ತಕರಾರನ್ನ ಸಲ್ಲಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಈ ಒಂದು ತಕರಾರನ್ನ ಮಾನ್ಯ ಮಾಡಲು ಬರುವುದಿಲ್ಲ ಅಂತ ಹೇಳ್ತಾರೆ. ಸಬ್ಸೆಕ್ಷನ್ 3 ಬರುತ್ತೆ ಅದರಲ್ಲಿ, ಸೆಕ್ಷನ್ 21ರಲ್ಲಿ. ಅದು ಒಂದು ಅಮಲ್ ಜಾರಿಗೊಳಿಸುವ ನ್ಯಾಯಾಲಯ ಅಂದ್ರೆ ಎಕ್ಸಿಕ್ಯೂಷನ್ ಕೋರ್ಟ್ ಗೆ ಸಂಬಂಧಿಸಿದಂತೆ ಅದರ ಅಧಿಕಾರಿ ವ್ಯಾಪ್ತಿಯನ್ನು ಸಹ ಪ್ರಾಥಮಿಕ ಹಂತದಲ್ಲಿಯೇ ತಾವು ಒಂದು ತಕರಾರನ್ನು ಸಲ್ಲಿಸಬೇಕು. ಆ ನಂತರ ತಕರಾರನ್ನ ಸಲ್ಲಿಸಲು ಬರೋದಿಲ್ಲ. ಅದು ಬಂದ್ರು ಸಹ ಅವತ್ತು ನ್ಯಾಯಾಲಯವನ್ನು ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಈ ಒಂದು ಸೆಕ್ಷನ್ 21 ಹೇಳುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅವರು ರಿಪೋರ್ಟೆಡ್ ಇನ್ 1981 ವಾಲ್ಯೂಮ್ 3 SCC 589 Pathumma and others versus Kuntalan Kutti and dead by LRs and others ಈ ಒಂದು ಪ್ರಕರಣದಲ್ಲಿ ಪ್ಯಾರಾ ನಂಬರ್ 3 ನಲ್ಲಿ ಹೇಳ್ತಾ, we have heard learned counsel for the parties on the question of jurisdiction. An unfortunate aspect of this litigation has been that although that question has been agitated already in 3 courts and has been born of contention between that parties for more than a decade, the real provision of law which clinches it was never put forward on behalf of the appellant before us, nor was adverted to by the learned district judge or high court. That provision is contained in subsection 1 of section 21 of CPC, which runs thus. Section 21, subsection 1, no objection as to place of suing shall be allowed by the appellate or revisional court unless such objection was taken in the court of first instance at the earliest possible opportunity, and in all cases where issues are settled or at or before such settlement, and unless there has been a consequent failure of justice. ಈ ಒಂದು ನ್ಯಾಯಾಲಯದ ಮುಂದೆ ಅಧಿಕಾರ ವ್ಯಾಪ್ತಿ ಯಾವುದು, ಪ್ಲೇಸ್ ಆಫ್ ಸೂಯಿಂಗ್, ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ಬಗ್ಗೆ ಒಂದು ತಕರಾರನ್ನ ಸಲ್ಲಿಸಿರ್ತಾರೆ. In order to that an objection to the place of suing may be entertained by an appellate or revisional court, the fulfillment of following 3 conditions are essential. ಒಂದು ಮೇಲ್ಮನವಿ ನ್ಯಾಯಾಲಯದಲ್ಲಿ ಅಥವಾ ಒಂದು ರಿವಿಷನಲ್ ಕೋರ್ಟ್ ಅಲ್ಲಿ ಈ ಒಂದು ಅಬ್ಜೆಕ್ಷನ್ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಈ 3 ಕಂಡೀಷನ್ಗಳು ಫುಲ್ಫಿಲ್ ಆಗ್ಬೇಕು ಅಂತ ಹೇಳ್ತವೆ. ಯಾವುದು? ಒಂದು ಮೊದಲನೇದು ದ ಅಬ್ಜೆಕ್ಷನ್ ವಾಸ್ ಟೇಕನ್ ಇನ್ ದ ಕೋರ್ಟ್ ಆಫ್ ಫಸ್ಟ್ ಇನ್ಸ್ಟೆನ್ಸ್, ಮೊದಲನೇ ಹಂತದಲ್ಲಿ ಅಬ್ಜೆಕ್ಷನ್ ತಗೊಂಡಿರೋದು. ಎರಡನೇದು, ಇಟ್ ವಾಸ್ ಟೇಕನ್ ಅಟ್ ದ ಅರ್ಲಿಯೆಸ್ಟ್ ಪಾಸಿಬಲ್ ಆಪರ್ಚುನಿಟಿ ಅಂಡ್ ಇನ್ ಕೇಸಸ್ ವೇರ್ ಇಶ್ಯೂಸ್ ಆರ್ ಸೆಟಲ್ಡ್ ಆರ್ ಅಟ್ ಆರ್ ಬಿಫೋರ್ ಸಚ್ ಸೆಟಲ್ಮೆಂಟ್. ಇದು ಎರಡನೇದು. ಮೂರನೇದು, ದೇರ್ ಹ್ಯಾಸ್ ಬೀನ್ ಎ ಕಾನ್ಸಿಕ್ವೆಂಟ್ ಫೇಲ್ಯೂರ್ ಆಫ್ ಜಸ್ಟಿಸ್. ಇದರಿಂದ ನ್ಯಾಯ ಏನಿದೆ ವಿಫಲವಾಗುವ ಸಾಧ್ಯತೆ ಇರೋದು ಸಹ ಗಮನಿಸ್ಬೇಕು. ಮೊದಲನೇದು ಅಬ್ಜೆಕ್ಷನ್ ಫಸ್ಟ್ ಇನ್ಸ್ಟೆನ್ಸ್ ಕೋರ್ಟ್ ಅಲ್ಲೇ ತಗೊಂಡಿರ್ಬೇಕು, ಅದು ಇಶ್ಯೂಸ್ ಸೆಟಲ್ಮೆಂಟ್ ಆಗೋದಕ್ಕೆ ಅದು ಅದಕ್ಕಿಂತ ಪೂರ್ವದಲ್ಲೇ ತಗೊಂಡಿರ್ಬೇಕು. ಮೂರನೇದು, ಇದು ಈ ರೀತಿಯ ಒಂದು ವಿಫಲತೆ, ನ್ಯಾಯ ವಿಫಲವಾಗುವ ಸಾಧ್ಯತೆ ಇದೆ ಅಂತ ಕಂಡು ಬರ್ಬೇಕು. ಆಗ ಅಪಲೇಟ್ ಕೋರ್ಟ್ ಆಗ್ಲಿ ಅಥವಾ ರಿವಿಷನಲ್ ಕೋರ್ಟ್ ಆಗ್ಲಿ ಈ ಒಂದು ಅಧಿಕಾರ ವ್ಯಾಪ್ತಿಯ ಬಗ್ಗೆ ತೀರ್ಮಾನ ಮಾಡಿ ಅಧಿಕಾರ ವ್ಯಾಪ್ತಿ ಇಲ್ಲ ಅನ್ನೋದನ್ನ ಹೇಳ್ಬೇಕಾಗತ್ತೆ. In this case, all these conditions must coexist. Now, in the present case, conditions number 1 and 2 are not fully satisfied. ಆ ಎರಡು ಕಂಡೀಷನ್ ಫುಲ್ ಆಗಿದೆ. ಅವರು ತಕರಾರನ್ನ ಮೊದಲನೇ ಕೋರ್ಟ್ ಅಲ್ಲೇ ಮೊದಲನೇ ಇಶ್ಯೂಸ್ ಫ್ರೇಮ್ ಆದಕ್ಕೆ ಮುಂಚೆನೆ ತಗೊಂಡಿದ್ದಾರೆ, ಮೊದಲನೇ ಹಂತದಲ್ಲೇ ತಗೊಂಡಿದ್ದಾರೆ. ಈ ಎರಡು ಕಂಡೀಷನ್ಗಳು ಫುಲ್ಫಿಲ್ ಆಗಿವೆ. ಬಟ್ ದೆನ್ ಬಿಫೋರ್ ದ 2 appellate courts below could allow the objection to be taken. It was further necessary that a case of failure of justice on account of place of suing having been wrongly selected was made out. Not only was no attention paid
to this aspect of the matter, but no material exists on the record from which such failure of justice may be inferred. We called upon the learned counsel for the contesting respondents to point out to us, even at this stage, any reason why we should hold that a failure of justice had occasioned by reason of Manjare having been chosen to the place of that court, having been chosen as the place of suing, but he was unable to put forward any. In this view of the matter, we must hold that the provisions of subsection above extracted made it imperative for the district court and the high court not to entertain the objection, whether or not it was otherwise well founded. We therefore refrain from going into the question of correctness of finding arrived by the high court and the Manjeri court had territorial jurisdiction to take cognizance of application praying for a final decree. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆ ಒಂದು ಪಕ್ಷಗಾರ ಯಾರು ಪ್ರತಿವಾದಿ ಆ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲ, ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಇಲ್ಲ ಅಂತ ಒಂದು ತಕರಾರನ್ನ ತೆಗೆದಿದ್ರು ಸಹ ಅಪಿಲೇಟ್ ಕೋರ್ಟ್ ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ ಹೈಕೋರ್ಟ್ ಪರಿಗಣಿಸ್ಲಿಲ್ಲ. ಯಾಕೆಂದ್ರೆ ಈಗಾಗಲೇ ವಿಚಾರಣೆ ನಡೆದೋಗಿದೆ, ಇನ್ನೂ ಒಂದು ಕಂಡೀಷನ್ ಏನಿದೆ ಅದು ಫುಲ್ಫಿಲ್ ಆಗಿಲ್ಲ. ಫೇಲ್ಯೂರ್ ಆಫ್ ಕಾನ್ಸಿಕ್ವೆಂಟ್ ಫೇಲ್ಯೂರ್ ಆಫ್ ಜಸ್ಟಿಸ್ ಅಂದ್ರೆ ನ್ಯಾಯ ವಿಫಲವಾಗುವ ಸಾಧ್ಯತೆ ಇಲ್ಲದಿರುವ ಕಾರಣ ಈ ಒಂದು ಹಂತದಲ್ಲಿ ಅದನ್ನ ಪರಿಗಣಿಸಿ ಆ ಒಂದು ತೀರ್ಪನ್ನ ವಜಾ ಮಾಡಿದ್ರೆ ಇಲ್ಲಿವರೆಗೂ ಮಾಡಿದಂತ ಒಂದು ಸಮಯ ಏನು ಹಾಳಾಗುತ್ತೆ ಅನ್ನೋ ಕಾರಣದಿಂದ ಅದನ್ನ ಒಂದು ತೀರ್ಪನ್ನ ಎತ್ತಿ ಹಿಡಿದು ಅದು ಆ ತಕರಾರನ್ನ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಈ ಒಂದು ತೀರ್ಪಿನಲ್ಲಿ ಹೇಳ್ತಾರೆ. ನೋಡಿ ನೆಕ್ಸ್ಟ್ ಬಂದಾಗ ಸೆಕ್ಷನ್ 21A ಏನಿದೆ, ಸೆಕ್ಷನ್ 21A ಬಾರ್ ಆನ್ ಸೂಟ್ಸ್ ಟು ಸೆಟ್ ಅಸೈಡ್ ಡಿಗ್ರಿ ಆನ್ ಅಬ್ಜೆಕ್ಷನ್ ಆಸ್ ಟು ಪ್ಲೇಸ್ ಆಫ್ ಸೂಯಿಂಗ್. ಒಂದು ದಾವೆ ಹೂಡುವ ಸ್ಥಳಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ ಮೇಲೆ ಡಿಗ್ರಿಯನ್ನ ವಜಾ ಮಾಡಲು ಹೂಡುವ ದಾವೆ ನಿಷೇಧ. ಈ ಒಂದು ಡಿಗ್ರಿ ಈಗಾಗಲೇ ಮೊದಲನೇ ಕೋರ್ಟ್ ಡಿಗ್ರಿ ಆಗೋಗಿದೆ, ಆ ಡಿಗ್ರಿಯನ್ನ ಪ್ರಶ್ನೆ ಮಾಡಿ ಆ ಒಂದು ನ್ಯಾಯಾಲಯಕ್ಕೆ ಆ ಒಂದು ಡಿಗ್ರಿ ನೀಡಲು ಸ್ಥಳದ ಬಗ್ಗೆ ಅಂದ್ರೆ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಇರ್ಲಿಲ್ಲ ಅನ್ನೋ ಒಂದು ಕಾರಣದಿಂದ ಆ ಡಿಗ್ರಿಯನ್ನ ವಜಾ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಒಂದು ಹೊಸ ದಾವೆಯನ್ನು ಹೂಡಲು ನಿಷೇಧ ಈ ಸೆಕ್ಷನ್ 21A ಹೇಳಲಾಗಿದೆ. ಯಾಕೆಂದ್ರೆ ನಾವು ಸೆಕ್ಷನ್ 9ರಲ್ಲಿ ನೋಡಿರೋ ಅಂತದ್ದು ಜುರಿಸ್ಡಿಕ್ಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರ್, ಮೇಂಟೈನಬಿಲಿಟಿ ಆಫ್ ಸೂಟ್ ಬಗ್ಗೆ. ಸೆಕ್ಷನ್ 16ರಿಂದ 20ರವರೆಗೆ ಏನ್ ನೋಡುದು ಅವು ಜುರಿಸ್ಡಿಕ್ಷನ್ ಆನ್ ಪೆಕ್ಯುನಿಯರಿ ಮೌಲ್ಯಾಧಾರಿತ ಅಥವಾ ಒಂದು ಪ್ರಾಂತ್ಯವಾರು ಪ್ರಾದೇಶಿಕ ಜುರಿಸ್ಡಿಕ್ಷನ್ ಬಗ್ಗೆ ನೋಡ್ತೀವಿ. ಈ ಪ್ರಾಂತ್ಯವಾರು ಅಥವಾ ಪ್ರಾದೇಶಿಕ ಅಥವಾ ಪೆಕ್ಯುನಿಯರಿ ಮೌಲ್ಯವಾರು ಜುರಿಸ್ಡಿಕ್ಷನ್ ಗಳನ್ನ ನಾವು ರೂಲ್ ಆಫ್ ಪ್ರೊಸೀಜರ್ ಅಂತ ಕರಿತೀವಿ. ಈ ಪ್ರೊಸೀಜರಲ್ ಇರ್ರೆಗ್ಯುಲಾರಿಟಿ ಏನಿದೆ ಅದು ಸೆಕ್ಷನ್ 9ರಲ್ಲಿ ಹೇಳಿರುವಂತ ಒಂದು ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿರೋದಲ್ಲ. ಅದು ಮೂಲತಃ ಒಂದು ದಾವೆಯನ್ನು ನಡೆಸುವ ಅಧಿಕಾರ ವ್ಯಾಪ್ತಿಯ ನ್ಯಾಯಾಲಯಕ್ಕೆ ಇರೋದಿಲ್ಲ. ಆದ್ರೆ ಸೆಕ್ಷನ್ 16ರಿಂದ 20ರವರೆಗೆ ಹೇಳಿರ್ತಕ್ಕಂಥದ್ದು ರೂಲ್ ಆಫ್ ಪ್ರೊಸೀಜರ್, ಇದರಲ್ಲಿ ವ್ಯತ್ಯಾಸ ಆದ್ರೂ ಸಹ ಆ ಡಿಗ್ರಿಯನ್ನ ನಾವು ಮನ್ನಣೆ ಮಾಡಬಹುದು, ಅದು ಊರ್ಜಿತವೇ ಆಗಿರ್ತದೆ ಅನ್ನೋದನ್ನ ಈ ಒಂದು ದಾವೆ ಹೊಸ ದಾವೆ ಹೂಡೋದಕ್ಕೆ ನಿಷೇಧವನ್ನ ಈ ಸೆಕ್ಷನ್ 21A ಅಡಿಯಲ್ಲಿ ನೀಡಲಾಗಿದೆ. ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು ಅಂದ್ರೆ ಕಾಲಂ 9ರಲ್ಲಿ ಹೇಳಿರುವ ಅಧಿಕಾರ ವ್ಯಾಪ್ತಿ ಒಂದು ದಾವೆಯ ಮೇಂಟೈನಬಿಲಿಟಿ ಬಗ್ಗೆ ಹೇಳ್ತೇವೆ. ಈ ನ್ಯಾಯಾಲಯಕ್ಕೆ ಆ ವಸ್ತು ವಿಷಯದ ಬಗ್ಗೆ ಅಧಿಕಾರ ವ್ಯಾಪ್ತಿ ಇಲ್ದಿದ್ರೆ ಆ ಡಿಗ್ರಿ ಅಸಿಂಧುವಾಗಿರ್ತದೆ. ಆ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಸಲ್ಲಿಸದಿದ್ದರೂ ಸಹ ಅಥವಾ ಆ ಅಧಿಕಾರ ವ್ಯಾಪ್ತಿಯನ್ನು ಪ್ರತಿವಾದಿ ಒಪ್ಪಿಕೊಂಡರೂ ಸಹ ಆ ತೀರ್ಪು ಅಸಿಂಧುವಾದ ತೀರ್ಪು ಆಗಿರ್ತದೆ. ಅದನ್ನು ಯಾವುದೇ ಹಂತದಲ್ಲಿ ನಾವು ಪ್ರಶ್ನಿಸಬಹುದು. ಆದ್ರೆ ಕಲಂ 16ರಿಂದ 20ರಲ್ಲಿ ಹೇಳಿರುವಂತಹ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಮೌಲ್ಯಾಧಾರಿತ ಅಧಿಕಾರ ವ್ಯಾಪ್ತಿ ಅಥವಾ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಬಗ್ಗೆ ನಾವು ಇದನ್ನ ರೂಲ್ ಆಫ್ ಪ್ರೊಸೀಜರ್ ಅಂತ ಕರಿತೇವೆ. ಈ ಅಧಿಕಾರ ವ್ಯಾಪ್ತಿಯ ಬಗ್ಗೆ ನಮ್ಮ ತಕರಾರು ಕಲಂ 21ರಲ್ಲಿ ಹೇಳಿರುವಂತೆ ಮೊದಲ ಹಂತದಲ್ಲಿಯೇ ಸಲ್ಲಿಸಬೇಕು. ಈ ಹಂತದಲ್ಲಿ ತಕರಾರನ್ನ ಸಲ್ಲಿಸದಿದ್ದರೆ ಅದನ್ನ ನಾವು ಪರೋಕ್ಷ ಸಮ್ಮತಿ ಅಂತ ಭಾವಿಸ್ಬೇಕು.
ಅದು ಪಕ್ಷಗಾರರ ಒಪ್ಪಿಗೆ ಇದೆ ಅಂತಾನೆ ಭಾವಿಸಿ ನ್ಯಾಯಾಲಯ ಮುಂದುವರಿದಿದೆ. ಮೌಲ್ಯಾಧಾರಿತ ಅಥವಾ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿ ಇಲ್ಲದೆ ಒಂದು ನ್ಯಾಯಾಲಯ ತೀರ್ಪು ಮಾಡಿದ್ರೆ ಅದು ಅಸಿಂಧು ತೀರ್ಪಲ್ಲ, ಅದು ಸಿಂಧುವಾದ ವ್ಯಾಲಿಡ್ ಜಡ್ಜ್ಮೆಂಟ್ ಆಗ್ತದೆ ಅನ್ನೋದನ್ನ, ಈ ಎರಡು ಜುರಿಸ್ಡಿಕ್ಷನ್ ಗಳ ಬಗ್ಗೆ ವ್ಯತ್ಯಾಸವೇನು ಅನ್ನೋದನ್ನ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ಎರಡು ಪ್ರಕರಣಗಳನ್ನ ನಾನು ಬೇಗ ಮುಗಿಸ್ತೀನಿ. ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ 1990 ವಾಲ್ಯೂಮ್ 1 SCC 193 193 1990 ವಾಲ್ಯೂಮ್ 1 SCC 193 ಇದರಲ್ಲಿ ಪ್ಯಾರಾ ನಂಬರ್ 26 ಬಹಳ ಮುಖ್ಯ. A decree passed by a court without jurisdiction over the subject matter or on other grounds which goes to the root of its exercise or jurisdiction lacks inherent jurisdiction. If the court has jurisdiction but there is a defect in exercise which does not go to the root of its authority, such a defect like pecuniary or territorial could be waived by the parties. They could be corrected by way of appropriate plea at its inception or in appellate or revisional forum provided under law. Therefore, the doctrine of res judicata does not apply to a case of decree of nullity. If the court inherently lacks jurisdiction, consent cannot confer jurisdiction. Where certain statutory rights in a welfare legislation are created, the doctrine of waiver also does not apply to a case of decree where the court inherently lacks jurisdiction. ಪಕ್ಷಗಾರರು ಒಪ್ಪಿಗೆ ಇದ್ರೂ ಸಹ ಆ ಒಂದು ಅಧಿಕಾರ ವ್ಯಾಪ್ತಿನ ಆ ನ್ಯಾಯಾಲಯಕ್ಕೆ ಕೊಡೋದಿಲ್ಲ ಅಂತ ಈ ತೀರ್ಪಲ್ಲಿ ಹೇಳುತ್ತೆ. ನಂತರ ಮತ್ತೊಂದು ತೀರ್ಪು 2009 ವಾಲ್ಯೂಮ್ 2 SCC 244 2009 ವಾಲ್ಯೂಮ್ 2 SCC 244 ಇದು ಪ್ಯಾರಾ ನಂಬರ್ 19ರಲ್ಲಿ ಹೇಳಿರುವಂತೆ, it is fundamental principle well established that a decree passed by a court without jurisdiction is a nullity, and that its invalidity could be set off whenever or wherever it is sought to be enforced or relied upon, even at the stage of execution and even in collateral proceedings. A defect of jurisdiction strikes at the very authority of the court to pass any decree, and such defect cannot be cured even by consent of parties. Though in the aforementioned decisions, these observations were made since the defendants, before raising the objections to the territorial jurisdiction, had admitted that court had jurisdiction. The force of this decision cannot be ignored, and it has to be held that such a decree would continue to be a nullity. Para number 20. A distinction, however, must be made between a jurisdiction with regard to the subject matter of the suit and that of territorial and pecuniary jurisdiction. Whereas in the case falling within the former category, the judgment would be a nullity. In the later, it would not be so. Andre a distinction, mattonsari otin section 20 allow para 20. A distinction, however, must be made between a jurisdiction with regard to subject matter of the suit and that of territorial and pecuniary jurisdiction. Whereas in the case falling within the former category, the judgment would be nullity. In the later, it would not be so. Andre a jurisdiction ರಿಗಾರ್ಡಿಂಗ್ ಸಬ್ಜೆಕ್ಟ್ ಮ್ಯಾಟರ್ ಇಲ್ಲದೆ ಇದ್ದಾಗ ಆ ಒಂದು ತೀರ್ಪು ಅಸಿಂಧುವಾಗುತ್ತೆ. ಒಂದು ವೇಳೆ ಈ ಟೆರಿಟೋರಿಯಲ್ ಪೆಕ್ಯುನರಿ ಜುರಿಸ್ಡಿಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅದು ಅಸಿಂಧುವಾದ ತೀರ್ಪಲ್ಲ, ಅದು ಊರ್ಜಿತವಾದ ತೀರ್ಪೇ ಸಹ ಆಗಿರ್ತದೆ ಅನ್ನೋದನ್ನ ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು ತೀರ್ಮಾನ ಮಾಡಲಾಗಿದೆ. ಈ ಒಂದು ಜುರಿಸ್ಡಿಕ್ಷನ್ ಸಂಬಂಧಪಟ್ಟ ಹಾಗೆ ನನ್ನ ಒಂದು ಕಿರು ಪ್ರಯತ್ನ ಮಾಡಿದ್ದೀನಿ. ಜಯಣ್ಣ ಅವರು ಮುಂದುವರಿದ ಭಾಗ.